Unit number 2, Steel and its alloy. It is for 40 marks. Question paper alli second question of section 1 alli barutte. So totally it is 20 marks. Section 2 alli third question barutte, that is totally for 20 marks. 20 plus 20 is 40 marks. ಸೊ ಮೊದಲನೇ ಪ್ರಶ್ನೆ ಈ ಒಂದು ಚಾಪ್ಟರ್ ನಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ HSS ಅಂಡ್ ಕ್ಲಾಸಿಫಿಕೇಶನ್ ಇಟ್ಸ್ ಸ್ಟೀಲ್ ಇದೆ HSS ಟೈಪ್ಸ್ ನ ಕ್ಲಾಸಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ HSS ಅಂದ್ರೆ ಏನು? ಹೈ ಸ್ಪೀಡ್ ಸ್ಟೀಲ್ಸ್ ಆರ್ ಯೂಸ್ಡ್ ಫಾರ್ ಕಟಿಂಗ್ ಮೆಟೀರಿಯಲ್ಸ್. ಹೈ ಸ್ಪೀಡ್ ಸ್ಟೀಲ್ ಹೆಸರೇ ಹೇಳುತ್ತೆ, ಇದನ್ನ ಕಟಿಂಗ್ ಮೆಟಲ್ಸ್ ಗೆ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ಇಟ್ ಹ್ಯಾಸ್ ಅ ಗುಡ್ ಹಾರ್ಡ್ನೆಸ್, ಜೊತೆಗೆ ಅದರಲ್ಲಿರುವಂತಹ ಅಲೈಯಿಂಗ್ ಮೆಟೀರಿಯಲ್ ಏನೇನಿರುತ್ತೆ ಅಂದ್ರೆ ಟಂಗ್ಸ್ಟನ್, ಕ್ರೋಮಿಯಂ, ಬೆನಿಡಿಯಂ, ಮಾಲಿಬ್ಡಿಯಂ ಅಂಡ್ ಕೋಬಾಲ್ಟ್. ಈ 5 ಅಲಾಯ್ಸ್ ನ ಆಡ್ ಮಾಡಿರೋದ್ರಿಂದ ಆ ಮೆಟಲ್ ತುಂಬಾ ಹಾರ್ಡ್ ಆಗಿರುತ್ತೆ, ಜೊತೆಗೆ ಅದು ಕಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ಕಟಿಂಗ್ ಮೆಟೀರಿಯಲ್ ಅಲ್ಲಿ ಕೂಡ ಅಷ್ಟೇ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್. ಒನ್ ಈಸ್ 1841 ಕಾಂಬಿನೇಷನ್ ಅಂತಾನೆ ಕರೀತಾರೆ, ದಟ್ ಈಸ್ HSS. ನೆಕ್ಸ್ಟ್ ಮಾಲಿಬ್ಡಿಯಂ ಹೈ ಸ್ಪೀಡ್ ಸ್ಟೀಲ್, ನೆಕ್ಸ್ಟ್ ಸೂಪರ್ ಹೈ ಸ್ಪೀಡ್ ಸ್ಟೀಲ್ ಆರ್ ಕೋಬಾಲ್ಟ್ ಹೈ ಸ್ಪೀಡ್ ಸ್ಟೀಲ್ ಅಂತ ಕರೀತಾರೆ. ನಾವು ಕಾಮನ್ ಆಗಿ ಯೂಸ್ ಮಾಡೋದು 1841. ಸೊ 1841 ಅಂತಂದ್ರೆ 18 ನ ಟಂಗ್ಸ್ಟನ್ ಅಂತ ಕರಿತೀವಿ, 18% ನ 4% ನ ಕ್ರೋಮಿಯಂ ಅಂತ ಕರಿತೀವಿ, 1% ನ ಬೆನಿಡಿಯಂ ಅಂತ ಕರಿತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆಲ್ ಟೂಲ್ ಸ್ಟೀಲ್ಸ್, ನೀವು ಯೂಸ್ ಮಾಡೋ ಡ್ರಿಲ್ ಬಿಟ್ಸ್, ಲೇತ್ ಅಲ್ಲಿ ಯೂಸ್ ಮಾಡೋ ಟೂಲ್ಸ್, ಪ್ಲೇನರ್, ಶೇಪರ್, ಟೂಲಿಂಗ್, ಮಿಲ್ಲಿಂಗ್ ಕಟ್ಟರ್, ರೀಮರ್, ಥ್ರೆಡ್, ಡೈ, ಪಂಚಸ್ ಎಲ್ಲಾದ್ರಲ್ಲಿ ಯೂಸ್ ಮಾಡೋ ಕಾಮನ್ ಡ್ರಿಲ್ಲಿಂಗ್ ಕಾಮನ್ ಟೂಲ್ಸ್ ನ ನಾವು 1841 HSS ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರ್ತೀವಿ. ನೆಕ್ಸ್ಟ್ ಈಸ್ ಮಾಲಿಬ್ಡಿಯಂ ಹೈ ಸ್ಪೀಡ್ ಸ್ಟೀಲ್. ಮಾಲಿಬ್ಡಿಯಂ ಹೈ ಸ್ಪೀಡ್ ಸ್ಟೀಲ್ ಅಲ್ಲಿ ಟಂಗ್ಸ್ಟನ್ 6%, ಕ್ರೋಮಿಯಂ 4%, ವೆನಿಡಿಯಂ 2%, ಮಾಲಿಬ್ಡಿಯಂ 6% ಇರುತ್ತೆ. ಸೊ ಈ ಒಂದು ಮಾಲಿಬ್ಡಿಯಂ ಕಂಟೆಂಟ್ ಇರುವಂತ ಟೂಲ್ ನ ಇಟ್ ಹ್ಯಾಸ್ ಗುಡ್ ಟಫ್ನೆಸ್ ಅಂಡ್ ಕಟಿಂಗ್ ಎಬಿಲಿಟಿ. ಡ್ರಿಲ್ಲಿಂಗ್ ಮತ್ತೆ ಟ್ಯಾಪಿಂಗ್ ಗೆ ಯೂಸ್ ಮಾಡ್ತೀವಿ. ಸೊ ಡ್ರಿಲ್ಲಿಂಗ್ ಗೆ ಏನು ಅಂತಂದ್ರೆ ಎಕ್ಸ್ಟ್ರಾ ಹಾರ್ಡ್ನೆಸ್ ಇರುವಂತದಕ್ಕೋಸ್ಕರ ವಿ ಆರ್ ಗೋಯಿಂಗ್ ವಿತ್ ದ ಮಾಲಿಬ್ಡಿಯಂ. ಸೊ ಸೂಪರ್ ಹೈ ಸ್ಪೀಡ್ ಸ್ಟೀಲ್ ಆ ಕೋಬಾಲ್ಟ್ ಸ್ಟೀಲ್ ಅಲ್ಲಿ ಏನಿರುತ್ತೆ ಟಂಗ್ಸ್ಟನ್, ಕ್ರೋಮಿಯಂ, ವೆನಿಡಿಯಂ ಮೂರರಲ್ಲಿ ಕಾಮನ್ ಆಗಿ ಟಂಗ್ಸ್ಟನ್, ಕ್ರೋಮಿಯಂ, ವೆನಿಡಿಯಂ ಇರುತ್ತೆ. ಇದ್ರ ಹೆಸರು ಮಾಲಿಬ್ಡಿಯಂ ಇರೋದ್ರಿಂದ ಮಾಲಿಬ್ಡಿಯಂ ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಇದ್ರ ಹೆಸರು ಕೋಬಾಲ್ಟ್ ಕೋಬಾಲ್ಟ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಟಂಗ್ಸ್ಟನ್ 20%, ಕ್ರೋಮಿಯಂ 4%, ವೆನಿಡಿಯಂ 2%, ಕೋಬಾಲ್ಟ್ ಇಸ್ 12%. ಹೈ ಕಟಿಂಗ್ ಆಪರೇಷನ್ಸ್ ಗೆ ಇದನ್ನ ಬಳಕೆ ಮಾಡ್ತಾರೆ. ಯಾವಾಗ ಪ್ರೆಷರ್ ಮತ್ತೆ ಟೆಂಪರೇಚರ್ ಜಾಸ್ತಿ ಇರುತ್ತೋ ಆ ಜಾಗದಲ್ಲಿ ಕೋಬಾಲ್ಟ್ ಹೈ ಸ್ಪೀಡ್ ಸ್ಟೀಲ್ ನ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ಲಿಸ್ಟ್ ದ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್. ಈಗ ನೋಡಿದ್ ನಾವು ಹೈ ಸ್ಪೀಡ್ ಸ್ಟೀಲ್, ಅರ್ಥ ಆಯ್ತಾ? ಇದು ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಎಕ್ಸ್ಪ್ಲೇನ್. ಸೊ ದೇರ್ ಆರ್ 3 different types of stainless steel: ferritic stainless steel, martensic stainless steel and austenitic stainless steel. ಸೊ ಈ 3 ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ನಲ್ಲಿ ಏನೇನ್ ಕಾಂಬಿನೇಷನ್ ಇರುತ್ತೆ ಅಂದ್ರೆ ಫೆರಟಿಕ್ ಅಲ್ಲಿ ನಿಕ್ಕಲ್, ಕಾರ್ಬನ್ ಡಿಫಾಲ್ಟ್ ಎಲ್ಲಾದ್ರಲ್ಲೂ ಇರುತ್ತೆ. ನಿಕ್ಕಲ್ 15 to 20% ಇರುತ್ತೆ ಫೆರಟಿಕ್ ಅಲ್ಲಿ. ಮಾರ್ಟೆನ್ಸಿಕ್ ಅಲ್ಲಿ ಕ್ರೋಮಿಯಂ ಇರುತ್ತೆ 11 to 14%. ಆಸ್ಟೆನೈಟಿಕ್ ಅಲ್ಲಿ 2 ಕಾಂಬಿನೇಷನ್ ಇರುತ್ತೆ. ಕ್ರೋಮಿಯಂ ಬಂದು 18% ಇರುತ್ತೆ, ನಿಕ್ಕಲ್ ಬಂದು 8% ಇರುತ್ತೆ. ಸೊ 18/8 ಅಂತಂದ್ರೆ ಕ್ರೋಮಿಯಂ 18%, 8% ಇಸ್ ನಿಕ್ಕಲ್ ಅಂತ ಅರ್ಥ. ಈ ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ಸ್ ಅಲ್ಲಿರುವಂತ ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ ಇಟ್ ಹ್ಯಾಸ್ ಗುಡ್ ಸ್ಟ್ರೆಂತ್ ಅಂಡ್ ಟಫ್ನೆಸ್, ಗುಡ್ ರೆಸಿಸ್ಟೆನ್ಸ್ ಆಫ್ ಕರೋಷನ್, ಇಟ್ ಕ್ಯಾನ್ ಬಿ ವೆಲ್ಡೆಡ್, ಫೋರ್ಜ್ಡ್ ಅಂಡ್ ರೋಲ್ಡ್ ಅಂಡ್ ಮೆಷಿನ್ಡ್. ನೋಡಿ ಈ ಒಂದು ಪಾಯಿಂಟ್ ಏನಿದೆ, ಗುಡ್ ರೆಸಿಸ್ಟೆನ್ಸ್ ಆಫ್ ಕರೋಷನ್ 3ರಲ್ಲಿ ಕೂಡ ಇದೆ, ಆಯ್ತಾ? ಗುಡ್ ಸ್ಟ್ರೆಂತ್ ಅನ್ನೋದು ಇದು 2ರಲ್ಲಿ ಕೂಡ ಇದೆ. ಸೂಟಬಲ್ ಮೆಷಿನ್ಡ್, ಓಕೆನಾ? ಸೊ ಇಲ್ಲಿ ವೆಲ್ಡೆಡ್ ಅಂಡ್ ಮೆಷಿನ್ಡ್ ಇದೆ, ಇಲ್ಲಿ ವೆಲ್ಡೆಡ್, ಫೋರ್ಜ್ಡ್ ಅಂಡ್ ರೋಲ್ಡ್. ಸೊ ಫಸ್ಟ್ ಒನ್ ಅಲ್ಲಿ ಏನಿದೆ ಅದ್ರಲ್ಲಿ ಇರೋ ಪಾಯಿಂಟ್ಸ್ ನೇ 2ಕ್ಕೂ ಶಿಫ್ಟ್ ಆಗಿರುತ್ತೆ. ಸೊ ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ಸ್ ಅಲ್ಲಿ ಬಾರ್ಸ್, ಶೀಟ್ಸ್, ಸ್ಟ್ರಿಪ್ಸ್ ಅಂದ್ರೆ ನೀವು ನೋಡಿದಿರಲ್ವಾ, ಸ್ಟೇನ್ಲೆಸ್ ಸ್ಟೀಲ್ ಬಾರ್ಸ್, ಶೀಟ್ಸ್, ಸ್ಟ್ರಿಪ್ಸ್, ವೈರ್ಸ್
ಅಥವಾ ಫಿಟ್ಟಿಂಗ್ ಫಾರ್ ಎಂಜಿನ್ಸ್ ಅಂದ್ರೆ ಸ್ಮಾಲ್ ಸ್ಪೇರ್ ಕಾಂಪೋನೆಂಟ್ಸ್ ಇದೆ, ಮೆಷಿನ್ ಸ್ಪೇರ್ ಕಾಂಪೋನೆಂಟ್ಸ್, ಪೈಪ್ಸ್, ಕೆಮಿಕಲ್ ಮತ್ತೆ ಫುಡ್ ಪ್ಲಾಂಟ್. ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಬಿಕಾಸ್ ಇಟ್ ಹ್ಯಾಸ್ ಗ್ರೇಟ್ ಸ್ಟ್ರೆಂತ್ ಅಂಡ್ ಟಫ್ನೆಸ್. ಓಕೆ, ಯಾಕಂದ್ರೆ ಕೆಮಿಕಲ್ ಇಂಡಸ್ಟ್ರಿ ಅಂತಂದಾಗ ಅಲ್ಲಿ ಎರಡೆರಡು ಪಾರ್ಟ್ಸ್ ನ ವೆಲ್ಡಿಂಗ್ ಮಾಡ್ಬೇಕಾಗಿರುತ್ತೆ, ರೋಲ್ ಮಾಡ್ಬೇಕಾಗಿರುತ್ತೆ ಅಥವಾ ಮಿಷನಿಂಗ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಫೆರಸ್ ಸ್ಟೇನ್ಲೆಸ್ ಸ್ಟೀಲ್. Next is Martin 6 stainless steel. Martin 6 stainless steel, it is suitable for heat treatment. ಎಲ್ಲೆಲ್ಲಿ ಬಿಸಿ ಇರುತ್ತೋ, ಬಿಸಿ ತಾಕುತ್ತೋ ಅಂತ ಜಾಗದಲ್ಲಿ ಯೂಸ್ ಮಾಡೋದು Martin 6 stainless steel. It is good corrosion resistance. It can be welded and machined. ಉದಾಹರಣೆಗೆ ಅಂದ್ರೆ ಎಲ್ಲೆಲ್ಲಿ ಬಳಸ್ತಾರೆ ಅಂದ್ರೆ ನೈಫ್, ನಿಮ್ಮ ಮನೆಯಲ್ಲಿರೋ ಚಾಕು, ಸೀಸರ್, ಗೇರ್ಸ್, ಸ್ಪ್ರಿಂಗ್, ಸ್ಟೀಮ್ ಇಂಜಿನ್ ಯಾಕಂದ್ರೆ ಬಿಸಿ ಇರುತ್ತೆ, ಬಿಸಿ ತಾಕುತ್ತೆ. ಬಾಲ್ ಬೇರಿಂಗ್ಸ್ ರೊಟೇಷನ್ ಆಗ್ತಾ ಇದ್ದಂಗೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಕಟಿಂಗ್ ಟೂಲ್ ಕಟ್ ಮಾಡ್ತಾ ಇದ್ದಂಗೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂಡ್ ಡೆಂಟಲ್ ಇನ್ಸ್ಟ್ರೂಮೆಂಟ್ಸ್ ಇಂಥ ಜಾಗದಲ್ಲೆಲ್ಲ ಕೂಡ ನಾವು ಹೀಟ್ ನ ಇರುವಂತ ಒಂದು ಪ್ರಾಪರ್ಟಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಮಾರ್ಟನ್ 6 ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ತಯಾರಿಸಿರ್ತೀವಿ. ನೆಕ್ಸ್ಟ್ ಈಸ್ ಆಸ್ಟನೈಟ್ ಸ್ಟೇನ್ಲೆಸ್ ಸ್ಟೀಲ್ 18/1. ಇದರಲ್ಲಿ ಇರುವಂತ ಗುಣಗಳೇನಪ್ಪಾ ಅಂದ್ರೆ ಗುಡ್ ಟೆನ್ಸೈಲ್ ಸ್ಟ್ರೆಂತ್, ಜಗ್ಗುತ್ತೆ ಅಂದ್ರೆ ಎಳೆದ್ರು ಕೂಡ ಅದು ಒಂದು ಸ್ಟ್ರೆಂತ್ ಬಿಟ್ಟಿಗಿರುತ್ತೆ. ಗುಡ್ ಕರೋಷನ್ ರೆಸಿಸ್ಟೆನ್ಸ್, ಇಟ್ ಕ್ಯಾನ್ ಬಿ ವೆಲ್ಡೆಡ್ ಅಂಡ್ ಫೋರ್ಜ್ಡ್ ರೋಲ್ಡ್. ಎಕ್ಸಾಂಪಲ್ ಪಂಪ್ ಸೆಟ್ ನೀವು ಯೂಸ್ ಮಾಡ್ತೀರಲ್ಲ, ಪಂಪ್ ಸೆಟ್ ಅಲ್ಲಿ ಸ್ಟೀಲ್ ಇರುತ್ತಲ್ಲ ಆ ಪಂಪ್ ಸೆಟ್, ರೈಲ್ ರೋಡ್, ಕಾರ್ ಫ್ರೇಮ್, ಬಾಡಿ ಫ್ರೇಮ್, ಸ್ಕ್ರೂಸ್, ನಟ್ಸ್, ಬೋಲ್ಟ್ಸ್, utensils of cutlery. So cutlery in the sense kitchen utensils or ಇದೇ ತರ ನೈಫ್, ಕಟರ್ಸ್ ಈ ತರ. ನೆಕ್ಸ್ಟ್ ಫುಡ್ ಪ್ರೊಸೆಸಿಂಗ್ ಯುಟೆನ್ಸಿಲ್ಸ್. ಫುಡ್ ಪ್ರೊಸೆಸಿಂಗ್ ಯುಟೆನ್ಸಿಲ್ಸ್ ಅಂತಂದ್ರೆ ನೀವು ಯೂಸ್ ಮಾಡ್ತಿರಲ್ವಾ ಒಂದು ಪಾತ್ರೆಗಳು, ಕುಕ್ಕರ್ಗಳು, ಮಿಕ್ಸ್ ಜಾರ್ಗಳು ಈ ತರ. ಡೈರಿ ಇಂಡಸ್ಟ್ರಿ ಅಂದ್ರೆ ಹಾಲ್ ಕ್ಯಾರಿ ಮಾಡುವಂತ ದೊಡ್ಡ ದೊಡ್ಡ ಕ್ಯಾನ್ಗಳು ಇರ್ತಾವಲ್ಲ, ದೊಡ್ಡ ಡ್ರಮ್ಗಳು ಅವೆಲ್ಲ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಂದ್ರೆ ಬಟ್ಟೆ ತಯಾರಿಸುವಾಗ ಇರುವಂತ ಮಿಷನರೀಸ್ ಕೂಡ ಆಸ್ಟನೈಟಿಕ್ ಸ್ಟೀಲ್ ಅಲ್ಲಿ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂತಂದ್ರೆ ಡ್ರಗ್ಸ್ ಅಂದ್ರೆ ಮಾತ್ರೆ ಅಥವಾ ಕೆಮಿಕಲ್ ಲಿಕ್ವಿಡ್ಸ್ ಅಥವಾ ಕೆಮಿಕಲ್ಸ್ ನ ಯೂಸ್ ಮಾಡುವಂತ ಇಂಡಸ್ಟ್ರಿನ ನಾವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಅಲ್ಲಿ ಕೂಡ ನಾವು ಮಾರ್ಟನ್ 6 ಸ್ಟೇನ್ಲೆಸ್ ಸ್ಟೀಲ್ ನ ಆಸ್ಟನೈಟಿಕ್ ಸ್ಟೇನ್ಲೆಸ್ ಸ್ಟೀಲ್ ನ ಬಳಕೆ ಮಾಡ್ತೀವಿ. ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಲಿಸ್ಟ್ ದ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕೇಳಿ ಈ ರೀತಿನೂ ಕೇಳ್ಬೋದು, ಅಥವಾ ಎಕ್ಸಾಂಪಲ್ ನ ಕೊಟ್ಟು ಕೇಳ್ಬೋದು. ಎಕ್ಸಾಂಪಲ್ ಇಲ್ಲಿ ಕೆಮಿಕಲ್ ಫುಡ್ ಪ್ಲಾಂಟ್ ನ ಮಾಡಬೇಕು, ಯಾವ ಒಂದು ಸ್ಟೇನ್ಲೆಸ್ ಸ್ಟೀಲ್ ನ ಬಳಕೆ ಮಾಡ್ತೀವಿ ಅಂತ ಕ್ವಶನ್ ಕೊಟ್ಟಾಗ ನೀವು ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರೆದು ಅದ್ರ ಗುಣಗಳನ್ನ ಬರೀಬೇಕಾಗುತ್ತೆ. ಅಥವಾ ಎಕ್ಸಾಂಪಲ್ ನೈಫ್ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ನೈಫ್ ನ ತಯಾರಿಸುವ ಸ್ಟೇನ್ಲೆಸ್ ಸ್ಟೀಲ್ ಯಾವುದು ಅಂತ ಕೇಳಿದಾಗ ಮಾರ್ಟನ್ 6 ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರೆದು ಅದ್ರ ಕೆಳಗಡೆ ಇರೋ ಗುಣಗಳನ್ನ ಬರೀಬೇಕು. ಅಥವಾ ಫುಡ್ ಪ್ರೊಸೆಸಿಂಗ್ ಆರ್ ಡೈರಿ ಇಂಡಸ್ಟ್ರಿ ಆರ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಬಳಕೆ ಮಾಡುವಂತ ಸ್ಟೇನ್ಲೆಸ್ ಸ್ಟೀಲ್ ಯಾವುದು ಅಂದಾಗ ಆಸ್ಟನೈಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರೆದು ಈ ಒಂದು ಪ್ರಾಪರ್ಟೀಸ್ ನ ನೀವು ಅದ್ರಲ್ಲಿ ಬರಿಬೇಕು. ಸೊ ಕ್ವೆಶ್ಚನ್ ಯಾವ ರೀತಿ ಬೇಕಾದ್ರೂ ಕೇಳಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಎಕ್ಸ್ಪ್ಲೈನ್ ಅಂಡ್ ಲಿಸ್ಟ್ ದ ಪ್ರಾಪರ್ಟೀಸ್ ಅಪ್ಲಿಕೇಶನ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಇಲ್ಲಿ 2 ಕ್ವೆಶ್ಚನ್ ನ ಕ್ಲಬ್ ಮಾಡಿದೀನಿ. ಸೊ ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಐರನ್ ಅಂದ್ರೆ ಏನು, ಅದರ ಗುಣಗಳು ಅಥವಾ ಅಪ್ಲಿಕೇಶನ್ಸ್ ಅಥವಾ ಟೈಪ್ಸ್. ಸೊ ಎಕ್ಸ್ಪ್ಲೈನ್ ಅಂಡ್ ಲಿಸ್ಟ್ ದ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ ವಿತ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ಸ್. ಸೊ ಕ್ಯಾಸ್ಟ್ ಐರನ್ ಅಂದ್ರೆ ಏನು? ಕ್ಯಾಸ್ಟ್ ಐರನ್ ಅಂತಂದ್ರೆ ಇಟ್ ಈಸ್ ಅ ಫೆರಸ್ ಅಲಾಯ್. ಕ್ಯಾಸ್ಟ್ ಐರನ್ ಅಲ್ಲಿ ಇಟ್ ಈಸ್ ಅನ್ ಫೆರಸ್ ಅಲಾಯ್. ಇದರಲ್ಲಿ ಐರನ್ ಮತ್ತೆ ಕಾರ್ಬನಿನ ಅಂಶ ಇರುತ್ತೆ. ಇದರಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ನ ಪ್ರಾಪರ್ಟಿ ಇರುತ್ತೆ. ಸೊ ಕಾರ್ಬನ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದ್ರೆ 2 to 4.5% ಅಷ್ಟು ಕಾರ್ಬನ್ ಇರುತ್ತೆ. ಜೊತೆಗೆ ಇದರಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಸಿಲಿಕಾನ್, ಸಲ್ಫರ್, ಮೆಗ್ನೀಷಿಯಂ ಅಂಡ್ ಫಾಸ್ಫರಸ್ ಈ ಅಂಶಗಳು ಅದರ ಜೊತೆಯಲ್ಲಿ ಮಿಕ್ಸ್ ಆಗಿರುತ್ತೆ. ಇದನ್ನ ನಾವು ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಕ್ಯಾಸ್ಟ್ ಐರನ್ ಅಲ್ಲಿ ಇರುವಂತಹ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್.
ಸಾರಿ, ಇಲ್ಲಿ ವೈಟ್ ಕ್ಯಾಸ್ಟ್ ಐರನ್ ಇಲ್ಲಿ ಮೇಲೆ ಬಂದ್ಬಿಟ್ಟಿದೆ. ಮೊದಲನೇದು ವೈಟ್ ಕ್ಯಾಸ್ಟ್ ಐರನ್, ಗ್ರೇ ಕ್ಯಾಸ್ಟ್ ಐರನ್, ಮಾಡ್ಯುಲರ್ ಕ್ಯಾಸ್ಟ್ ಐರನ್, ಮೆಲ್ಲೆಬಲ್ ಕ್ಯಾಸ್ಟ್ ಐರನ್. ಇವು ಕಾಮನ್ಲಿ ಯೂಸ್ಡ್ 4 ಡಿಫರೆಂಟ್ ಕ್ಯಾಸ್ಟ್ ಐರನ್. ಅದ್ರ ಜೊತೆಗೆ ಅಡಿಷನಲ್ ಕ್ಯಾಸ್ಟ್ ಐರನ್ ಇಸ್ ಚಿಲ್ಡ್ ಕ್ಯಾಸ್ಟ್ ಐರನ್, ಮೋಲ್ಟೆಡ್ ಕ್ಯಾಸ್ಟ್ ಐರನ್ ಅಂಡ್ ಅಲಾಯ್ ಕ್ಯಾಸ್ಟ್ ಐರನ್. ಟೋಟಲಿ 7 ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಯಾವ್ದಾದ್ರು 4 ನೆನ್ಪಿಟ್ಕೊಂಡು ಬರೆದ್ರು ಕೂಡ ಆಯ್ತು. ಫಸ್ಟ್ 4 ಬರೀರಿ: ವೈಟ್, ಗ್ರೇ, ಮಾಡ್ಯುಲರ್ ಅಂಡ್ ಮೆಲ್ಲೆಬಲ್ ಕ್ಯಾಸ್ಟ್ ಐರನ್. ಸೊ ನೆಕ್ಸ್ಟ್, ಲಿಸ್ಟ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಕ್ಯಾಸ್ಟ್ ಐರನ್. ನಮ್ಮ ಕ್ವೆಶನ್ ಅಲ್ಲೇ ಕೇಳಿದ್ರೆ ಇನ್ನೊಂದ್ಸರಿ ಬರ್ದಿದ್ದೀನಿ. ಸೊ ಕಾಸ್ಟ್ ಐರನ್ ಗುಣಗಳು ಯಾವುವು? ಕಾಸ್ಟ್ ಐರನ್ ತುಂಬಾ ಬ್ರಿಟಲ್ ಮೆಟೀರಿಯಲ್. ಬ್ರಿಟಲ್ ಅಂದ ತಕ್ಷಣ ಮೇಲೆಯಿಂದ ಕೆಳಗಡೆ ಹಾಕಿದ ತಕ್ಷಣ ಏನಾಗುತ್ತೆ, ಅದು ಹೊಡೆದೋಗುತ್ತೆ. ಇಟ್ ಈಸ್ ವೆರಿ ಬ್ರಿಟಲ್ ಮೆಟಲ್. ನೆಕ್ಸ್ಟ್, ಗುಡ್ ಕ್ಯಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ನೀವು ಯಾವುದೇ ಒಂದು ಶೇಪ್ ಕೊಟ್ಟರು ಕೂಡ ಆ ಆಕಾರನ ಕರಗಿಸಿ ಹಾಕಿದಾಗ ತಗೊಳುತ್ತೆ. ಅಂಡ್ ಗುಡ್ ಮೆಷಿನಬಿಲಿಟಿ. ಮೆಷಿನಬಿಲಿಟಿ ಅಂದ್ರೆ ನಾವು ಅದನ್ನ ಹೆಂಗ್ ಬೇಕೋ ಹಂಗೆ ಕಟ್ ಮತ್ತೆ ಮೆಷಿನ್ ಅಂದ್ರೆ ಕಾರ್ವಿಂಗ್ ಅಥವಾ ಅದನ್ನ ಒಂದು ಕಟ್ ಮಾಡುವಂಥದ್ದು ಅಥವಾ ಮೆಷಿನಿಂಗ್ ಮಾಡುವಂಥದ್ದು ಎಲ್ಲ ಮಾಡ್ಕೋಬಹುದು. ಗುಡ್ ವೇರ್ ರೆಸಿಸ್ಟೆನ್ಸ್. ಕಾಸ್ಟ್ ಐರನ್ ಬೇಗ ಸರಿಯೋದಿಲ್ಲ. ಹೈ ಕಂಪ್ರೆಸಿವ್ ಸ್ಟ್ರೆಂತ್, ಲೋ ಟೆನ್ಸೈಲ್ ಸ್ಟ್ರೆಂತ್, ಮೀಡಿಯಂ ಶಿಯರ್ ಸ್ಟ್ರೆಂತ್. ಕಂಪ್ರೆಸಿವ್ ಅಂತಂದಾಗ ಕಂಪ್ರೆಸ್ ಮಾಡೋದು ಗೊತ್ತಿದೆ, ಲೋಡ್ ಎರಡು ಕಡೆನೂ ಹಾಕ್ದಾಗ ಏನಾಗಿರುತ್ತೆ, ಕಂಪ್ರೆಸ್ ಆಗುತ್ತೆ. ಸೊ ಅದು ಹೈ ಇರುತ್ತೆ. ನಾವು ಎಷ್ಟು ಪ್ರೆಷರ್ ಕೊಟ್ಟಾಗ ಅಷ್ಟು ಸಣ್ಣ ಹೋಗ್ತಾ ಬರುತ್ತೆ. ಸೊ ಲೋ ಟೆನ್ಸೈಲ್ ಸ್ಟ್ರೆಂತ್ ಅಂತಂದಾಗ ಆ ಕಡೆ ಈ ಕಡೆ ಹಾಕಿ ಎಳೆದಾಗ ಅದು ಜಗ್ಗದಿಲ್ಲ, ಅದು ಜಗ್ಗೋದು ಕಡಿಮೆ ಇರುತ್ತೆ. ದಟ್ ಈಸ್ ಲೋ. ಮೀಡಿಯಂ ಶಿಯರ್ ಸ್ಟ್ರೆಂತ್. ಶಿಯರ್ ಅಂದ್ರೆ ಕಟ್ ಆಗುವಂಥದ್ದು. ಲೋಡ್ ಸಡನ್ ಆಗಿ ಹಾಕಿದಾಗ ಕಟ್ ಆಗುತ್ತೆ, ಕೆಲವೊಂದು ಕಟ್ ಆಗುತ್ತೆ, ಕೆಲವೊಂದು ಮೀಡಿಯಂ ಆಗಿ ಕಟ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಈ ಒಂದು 8 ಪ್ರಾಪರ್ಟೀಸ್ ನಾವು ಏನಂತ ಕರಿತೀವಿ, ಕಾಸ್ಟ್ ಐರನ್ ಪ್ರಾಪರ್ಟೀಸ್. ಜೊತೆಗೆ ಈ ಕಾಸ್ಟ್ ಐರನ್ ಪ್ರಾಪರ್ಟೀಸ್ ನೀವು ಏನ್ ಸ್ಟಡಿ ಮಾಡ್ತೀರೋ ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಐರನ್ ಪ್ರಾಪರ್ಟೀಸ್ ನಲ್ಲಿ ಕೂಡ ಇಲ್ಲಿರೋ ಪ್ರಾಪರ್ಟೀಸ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಓದ್ಕೊಂಡು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕೂಡ ಇದನ್ನೇ ಬರೀರಿ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಮೆಷಿನ್ ಟೂಲ್ ಬೆಡ್. ಮೆಷಿನ್ ಟೂಲ್ ಬೆಡ್ ಅಂತಂದಾಗ ಏನಾಯ್ತು, ನೀವು ಲೇತ್ ಮೆಷಿನ್, ಶೇಪರ್ ಮೆಷಿನ್ ಅಥವಾ ಎಲ್ಲಾ ಮೆಷಿನ್ಸ್ ಇರುತ್ತೆ, ಆ ಮೆಷಿನ್ಸ್ ನ ಹೋಲ್ಡ್ ಮಾಡ್ಕೊಳ್ಳೋಂತ ಬೆಡ್ ನ ನಾವೇನಂತ ಕರಿತೀವಿ? ಮೆಷಿನ್ ಟೂಲ್ ಬೆಡ್. ಆಟೋಮೊಬೈಲ್ ಸಿಲಿಂಡರ್. ಸೊ ಸಿಲಿಂಡರ್ಸ್ ನಿಮಗೆ ಗೊತ್ತಿದೆ, ಎಲ್ಲಾ ತರದ ಸಿಲಿಂಡರ್ಸ್ ನ ಕೂಡ ನಾವು ಕಾಸ್ಟ್ ಐರನ್ ಇಂದಾನೆ ತಯಾರಿಸುತ್ತೀವಿ. ಪೈಪ್ಸ್, ಪೈಪ್ ಫಿಟ್ಟಿಂಗ್ಸ್. ನೀವು ಬೋರ್ವೆಲ್ ಹತ್ರ ಯೂಸ್ ಮಾಡಿರ್ತೀರಲ್ಲ, ಬೋರ್ ಒಳಗಡೆ ಪೈಪ್ಸ್, ಅವೆಲ್ಲ ಕಾಸ್ಟ್ ಐರನ್ ಪೈಪ್ಸ್ ಇರುತ್ತೆ. ಪೈಪ್ಸ್ ಮತ್ತೆ ಅದ್ರ ಪೈಪ್ ಫಿಟ್ಟಿಂಗ್ಸ್, ಕಾಲರ್ ಗಳೆಲ್ಲ ಹಾಕಿ ಫಿಟ್ ಮಾಡಿ ಇಟ್ಟಿರ್ತಾರಲ್ಲ ಬೋರ್ದು, ಅದರದ್ದು. ನೆಕ್ಸ್ಟ್ ಕಾರ್ ವೀಲ್ಸ್. ಕಾರ್ ವೀಲ್ಸ್ ಅಂದ್ರೆ ಕಾರ್ ಚಕ್ರಗಳಿರುತ್ತವಲ್ಲ, ಆ ಚಕ್ರಗಳ ಒಳಗಡೆ ಒಂದು ಸ್ಟೀಲ್ ತರ ಕಾಣಿಸುತ್ತೆ, ಒಳಗಡೆ ಒಂದು ಟ್ಯೂಬ್ ನ ಇಟ್ಕೊಂಡಿರುತ್ತಲ್ಲ, ಅದನ್ನು ಕೂಡ ಕಾಸ್ಟ್ ಐರನ್ ಇಂದ ಮಾಡಿರ್ತಾರೆ. ಡೋರ್ ಹಿಂಜಸ್. ಸೊ ಡೋರ್ ಹಿಂಜಸ್ ಅಂದ್ರೆ ಬಾಗಲ್ದು ಹಿಡಿಕೆ ಇರುತ್ತಲ್ಲ, ಅಂದ್ರೆ ಹಿಡ್ಕೊಂಡು ಓಪನ್ ಮಾಡುವಂತದ್ದು ಇರುತ್ತಲ್ಲ, ಅದನ್ನ ಕಾಸ್ಟ್ ಐರನ್ ಇಂದ ಮಾಡ್ತಿದ್ರು. ಬಟ್ ಈಗೆಲ್ಲ ಬ್ರಾನ್ಸ್ ಅಲ್ಲೆಲ್ಲ ಮಾಡ್ತಿದ್ದಾರೆ, ಬಟ್ ಕಾಸ್ಟ್ ಐರನ್ ಅಲ್ಲಿ ಮುಂಚೆ ಮಾಡ್ತಿದ್ರು. ಜೊತೆಗೆ ಲಾಕ್ಸ್. ಸೊ ಹಳೆ ಕಾಲದಲ್ಲಿ ಅಂದ್ರೆ ಒಂದು ಫಾರ್ಮಿಂಗ್ ಇತ್ತು ಅಂತಂದ್ರೆ ಹಸು ಮನೆ, ಅದ್ರ ಹಿಂದೆಗಡೆ ಎಲ್ಲ ದೊಡ್ಡದು ಒಂದು ಗಡಾರ ತರ ಹಾಕ್ತಿದ್ರು. ಆ ಗಡಾರಗಳನ್ನೆಲ್ಲ ಕೂಡ ಕಾಸ್ಟ್ ಐರನ್ ಇಂದಾನೆ ಮಾಡ್ತಿದ್ರು. ಹಳೆ ಕಾಲದ ಬೀಗದ ಕೈ ಕೂಡ ಕಾಸ್ಟ್ ಐರನ್ ಇಂದ ಮಾಡ್ತಿದ್ರು. ಜೊತೆಗೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಗುದ್ಲಿ, ಹಾರೆ, ಚನಿಕೆ, ಇವೆಲ್ಲ ಕೂಡ ಅಂದ್ರೆ ಇನ್ನು ಕೆಲವೊಂದು ಇರ್ತವೆ, ಅವೆಲ್ಲ ಕೂಡ ಕಾಸ್ಟ್ ಐರನ್ ಇಂದಾನೆ ಮಾಡ್ತಿದ್ರು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೀವು ಈ ಒಂದು ಕ್ವೆಶನ್ ಓದ್ಕೊಂಡ್ರೆ ನೆಕ್ಸ್ಟ್ ಹೇಳುವಂತ ಕ್ವೆಶನ್ಸ್ ಅಲ್ಲಿ ನೀವು ಇದನ್ನೇ ಬರೀಬಹುದು. ಸೊ ನೆಕ್ಸ್ಟ್ ಹೇಳೋ ಕ್ವೆಶನ್ ಅಂತಂದ್ರೆ ಇದೆ ಟೈಪ್ಸ್ ಆಫ್ ಕಾಸ್ಟ್ ಐರನ್. ನಾನು ನಿಮ್ಗೆ ಹೇಳಿದೆ ಇಲ್ಲಿ 3 ಡಿಫರೆಂಟ್ ಟೈಪ್ಸ್ ಆಫ್ there are 4 different types of cast iron ಅಂತ. ವೈಟ್ ಕ್ಯಾಸ್ಟ್ ಐರನ್ ಅಂತ. ಸೊ ವೈಟ್ ಕ್ಯಾಸ್ಟ್ ಐರನ್ ಅಂತಂದಾಗ ಅದರಲ್ಲಿ 2.5% ಆಫ್ ಕಾರ್ಬನ್ ಇರುತ್ತೆ. ಅದರಲ್ಲಿ ಫಾಸ್ಫರಸ್, ಮೆಗ್ನೀಷಿಯಂ, ಸಲ್ಫರ್ ಇರುತ್ತೆ. ಸೊ ಹೆಸರೇ ಹೇಳುತ್ತೆ ವೈಟ್ ಕ್ಯಾಸ್ಟ್ ಐರನ್ ಈಸ್ ವೈಟ್ ಕಲರ್ ಬಿಕಾಸ್ ಕಾರ್ಬನ್ ಬಂದು ಕಾರ್ಬೈಡಿನ ರೂಪದಲ್ಲಿ ಇರುತ್ತೆ, ಹಂಗಾಗಿ ಅದು ವೈಟ್ ಕ್ಯಾಸ್ಟ್ ಐರನ್ ನಾವು ಸಿಮೆಂಟೈಟ್ ಅಂತಾನು ಕರಿತೀವಿ. ಸೊ ಇದ್ರ ಗುಣಗಳೇನಪ್ಪಾ ಅಂದ್ರೆ ಇಟ್ ಈಸ್ ಬ್ರಿಟಲ್, ಗುಡ್ ವೇರ್ ರೆಸಿಸ್ಟೆಂಟ್, ಎಕ್ಸಲೆಂಟ್ ಮೆಷಿನಬಿಲಿಟಿ, ಇಟ್ ಕ್ಯಾನ್ ಬಿ ಮೆಷಿನ್ ಅಂಡ್ ರೋಲ್, ಇಟ್ ಈಸ್ ವೆರಿ ಹಾರ್ಡ್. ಸೊ ಇಲ್ಲಿ 5-6 ಪಾಯಿಂಟ್ಸ್ ಯಾಕಪ್ಪ ತೆಗ್ದಾಕಿದೀನಿ ಅಂತಂದ್ರೆ ವೈಟ್ ಕ್ಯಾಸ್ಟ್ ಐರನ್ ಅಲ್ಲಿ ಹೈ ಟೆನ್ಸೈಲ್ ಸ್ಟ್ರೆಂತ್, ಲೋ ಕಂಪ್ರೆಸಿವ್ ಸ್ಟ್ರೆಂತ್.
ಅಪ್ಲಿಕೇಶನ್ ಕಾರ್ ವೀಲ್ಸ್ ಅಲ್ಲಿ, ರಾ ಮೆಟೀರಿಯಲ್ ಅಲ್ಲಿ, ವೇರ್ ಪ್ಲೇಟ್ಸ್, ರೋಲರ್ ಸರ್ಫೇಸ್, ಪಂಪ್ ಲೈನರ್, ಮಿಲ್ಲರ್, ಗ್ರೈಂಡಿಂಗ್ ಬಾಲ್ಸ್, ಡೈಸ್ ಎಕ್ಸೆಟ್ರಾ. ಸೊ ಇದ್ರಲ್ಲೆಲ್ಲ ಇದನ್ನ ವೈಟ್ ಕಾಸ್ಟ್ ಅನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಈಸ್ ಗ್ರೇ ಕ್ಯಾಸ್ಟ್ ಐರನ್. ಗ್ರೇ ಕ್ಯಾಸ್ಟ್ ಐರನ್ ಅಲ್ಲಿ 3% 3.5% ಕಾರ್ಬನ್ ಅಂಶ ಇರುತ್ತೆ. ಅದರಲ್ಲಿ ಫಾಸ್ಫರಸ್, ಮೆಗ್ನೀಷಿಯಂ, ಸಲ್ಫರ್, ಸಿಲಿಕಾನ್ ಅನ್ನೋ ಒಂದು ಅಲಾಯ್ಸ್ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಹೆಸರೇ ಹೇಳ್ತಾ ಇದೆ ಗ್ರೇ ಕ್ಯಾಸ್ಟ್ ಐರನ್ ಅಂದ್ರೆ ಇದು ಗ್ರೇ ಕಲರ್ ನಲ್ಲಿ ಇರುತ್ತೆ. ಗ್ರೇ ಕಲರ್ ನಲ್ಲಿ ಇರೋ ಕಾರಣ ಏನಪ್ಪಾ ಅಂದ್ರೆ ಕಾರ್ಬನ್ ಗ್ರಾಫೈಟಿನ ಆಕಾರದಲ್ಲಿ ಇರುತ್ತೆ. ಸೊ ಇದೇನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಲೂಬ್ರಿಕೇಟಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ವಿತ್ ಈಸಿ ಟು ಸ್ಲೈಡ್. ಇದರಲ್ಲಿರುವಂತ ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ ಇಟ್ ಈಸ್ ಬ್ರಿಟಲ್ ಮೆಟೀರಿಯಲ್, ಗುಡ್ ವೇರ್ ರೆಸಿಸ್ಟೆನ್ಸ್, ಎಕ್ಸಲೆಂಟ್ ಮೆಷಿನಬಿಲಿಟಿ ಅಂಡ್ ಇಟ್ ಕಾಂಟ್ ಬಿ ಮೆಷಿನ್ ಈಸಿಲಿ. ಇಲ್ಲಿ 5-6 ಪಾಯಿಂಟ್ಸ್ ಇಲ್ಲಿ ಬರ್ದೀನಿ. ಇಟ್ ಈಸ್ ಲೋ ಟೆನ್ಸೈಲ್ ಸ್ಟ್ರೆಂತ್, ಹೈ ಕಂಪ್ರೆಸಿವ್ ಸ್ಟ್ರೆಂತ್. ಇದರಲ್ಲಿ ಹೈ ಸ್ಟ್ರೆಂತ್, ಇದರಲ್ಲಿ ಲೋ ಸ್ಟ್ರೆಂತ್. ಇದರಲ್ಲಿ ಲೋ, ಇದರಲ್ಲಿ ಹೈ. ಸೊ ಇಲ್ಲಿರೋ 2 ಪಾಯಿಂಟ್ಸ್ ನ ಕಿತ್ತಿ ಇಲ್ಲಿ ಹಾಕಿ ರಿಮೈನಿಂಗ್ ಕಾಮನ್ ಪಾಯಿಂಟ್ಸ್ ನ ನಾನು ಇಲ್ಲಿ ಬರ್ದಿದ್ದೀನಿ. ಅಪ್ಲಿಕೇಶನ್ ಆಫ್ ಗ್ರೇ ಕ್ಯಾಸ್ಟ್ ಐರನ್ ಈಸ್ ಇಟ್ ಈಸ್ ಯೂಸ್ಡ್ ಇನ್ ಮೆಷಿನ್ ಟೂಲ್ ಬಾಡೀಸ್. ಅಂದ್ರೆ ಮೆಷಿನ್ ಟೂಲ್ಸ್ ನ ಹೋಲ್ಡ್ ಮಾಡ್ಕೊಳ್ಳುವಂತ ಒಂದು ಔಟರ್ ಬಾಡೀಸ್ ಇರ್ತಲ್ಲ, ಅದು ಆಟೋಮೊಬೈಲ್ ಸಿಲಿಂಡರ್ ಬ್ಲಾಕ್, ಪೈಪ್ಸ್, ಫಿಟ್ಟಿಂಗ್ಸ್, ಡ್ರೈನೇಜ್ ಪೈಪ್ಸ್, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್. ಸೊ ಇವನ್ನೆಲ್ಲ ಕೂಡ ಗ್ರೇ ಕ್ಯಾಸ್ಟ್ ಐರನ್ ಅಲ್ಲೇ ಮಾಡಿರ್ತಾರೆ. ಸೊ ಪ್ರಶ್ನೆನ ಯಾವ ತರ ಕೇಳ್ಬೋದು ಅಂತಂದಾಗ, ಉದಾಹರಣೆಗೆ ಈ ಒಂದು ರಾ ಮೆಟೀರಿಯಲ್ ಅಥವಾ ಕಾರ್ ವೀಲ್ಸ್ ನ ಡಿಸೈನ್ ಮಾಡಿರುವಂತ ಕಾಸ್ಟ್ ಐರನ್ ಯಾವುದು ಅಂತ ಕೇಳ್ಬೋದು. ಅಥವಾ ಗ್ರೈಂಡಿಂಗ್ ಬಾಲ್ಸ್ ನ ಡಿಸೈನ್ ಮಾಡಿರೋದು, ಡೈಸ್ ನ ಡಿಸೈನ್ ಮಾಡುವ ಕ್ಯಾಸ್ಟ್ ಐರನ್ ಯಾವುದು ಅಂತ ಕೇಳ್ಬೋದು. ಅವಾಗ ನೀವು ವೈಟ್ ಕ್ಯಾಸ್ಟ್ ಐರನ್ ಅಂತ ಬರೀಬೇಕು. ಅಥವಾ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ನ ಮಾಡುವಂತ ಒಂದು ಕ್ಯಾಸ್ಟ್ ಐರನ್ ಯಾವುದು, ಗ್ರೇ ಕ್ಯಾಸ್ಟ್ ಐರನ್. ಅಥವಾ ಆಟೋಮೊಬೈಲ್ ಸಿಲಿಂಡರ್ ಮಾಡುವಂತ ಕ್ಯಾಸ್ಟ್ ಐರನ್ ಯಾವುದು, ಗ್ರೇ ಕ್ಯಾಸ್ಟ್ ಐರನ್ ಅಂತ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನು 2 ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ ಏನಂದ್ರೆ, ಒನ್ ಈಸ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್, ಅನದರ್ ಒನ್ ಈಸ್ ನಾಡ್ಯುಲರ್ ಕ್ಯಾಸ್ಟ್ ಐರನ್. ಸೊ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಲ್ಲಿ ಕಾರ್ಬನ್, ಫಾಸ್ಫರಸ್, ಮೆಗ್ನೀಷಿಯಂ, ಸಲ್ಫರ್, ಸಿಲಿಕಾನ್ ಇದು ಕೂಡ ಇರುತ್ತೆ. ಬಟ್ ಕಾರ್ಬನ್ ಪರ್ಸೆಂಟೇಜ್ ಬಂದು ಕಡಿಮೆ ಇರುತ್ತೆ. ಸೊ ಇದರ ಒಂದು ಡೆಫಿನೇಷನ್ ಏನಪ್ಪಾ ಅಂದ್ರೆ, ಬೈ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಅಂತಂದ್ರೆ ಏನು, ವೈಟ್ ಕ್ಯಾಸ್ಟ್ ಐರನ್ ನ ಹೀಟ್ ಟ್ರೀಟ್ಮೆಂಟ್ ಮಾಡಿ ಅನಿಲಿಂಗ್ ಮಾಡಿದಾಗ ಕಾರ್ಬನಿನ ಅಂಶನ ಸಪರೇಟ್ ಮಾಡ್ತೀವಿ. ಯಾವ್ದ್ರಲ್ಲಿ, ವೈಟ್ ಕ್ಯಾಸ್ಟ್ ಐರನ್ ಅಲ್ಲಿ. ಆಗೇನಾಗುತ್ತೆ, ಅದು ನಾಡ್ಯುಲರ್ ಫ್ರೀ ಗ್ರಾಫೈಟಿನ ಅಂಶ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ನಾವು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಇದರಲ್ಲಿರುವಂತ ಗುಣಗಳೇನಪ್ಪಾ ಅಂದ್ರೆ, ಇಟ್ ಈಸ್ ಡಕ್ಟೈಲ್, ಗುಡ್ ವೇರ್ ರೆಸಿಸ್ಟೆನ್ಸ್, ಎಕ್ಸಲೆಂಟ್ ಮೆಷಿನಬಿಲಿಟಿ, ಹೈ ಕಂಪ್ರೆಸಿವ್ ಸ್ಟ್ರೆಂತ್, ಹೈ ಟೆನ್ಸೈಲ್, ಇಟ್ ಕಾಂಟ್ ಬಿ ಬೆಂಟ್ ವಿತೌಟ್ ಎನಿ ಫ್ರಾಕ್ಚರ್, ಇಟ್ ಈಸ್ ಹಾರ್ಡ್. ಸೊ ಇವೆಲ್ಲ ಗುಣಲಕ್ಷಣಗಳು ಎರಡಕ್ಕೂ ಒಂದೇ ಗುಣಲಕ್ಷಣವಿಲ್ಲ, ಹಾಗಾಗಿ ಎರಡಕ್ಕೂ ಒಂದನ್ನೇ ಮರ್ಜ್ ಮಾಡಿದೀನಿ. ಸೊ ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ, ಹಬ್ಸ್ ಆಫ್ ವ್ಯಾಗಾನ್. ವ್ಯಾಗಾನ್ ಅಂತಂದ್ರೆ ರೈಲ್ದು ಬೋಗಿ, ಅದನ್ನ ನಾವು ವ್ಯಾಗಾನ್ ಅಂತ ಕರಿತೀವಿ. ಹಬ್ ಅಂತಂದಾಗ ಏನಾಗಿರುತ್ತೆ, ಆ ಒಂದು ಬಾಡಿ ಇರುತ್ತಲ್ಲ, ರೈಲ್ವೆ ಪೆಟ್ಟಿಗೆದು ಬಾಡಿ ಇರುತ್ತಲ್ಲ, ಆ ಬಾಡಿನ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಲ್ಲಿ ಮಾಡಿರ್ತೀವಿ. ಸ್ಮಾಲ್ ಫಿಟ್ಟಿಂಗ್ಸ್ ಆಫ್ ರೈಲ್ವೆ ಸ್ಟಾಕ್, ರೈಲ್ವೆ ಬೋಗಿ ಅಥವಾ ಬೋಗಿ ಅಟ್ಯಾಚ್ ಮಾಡುವಂತ ಪಾರ್ಟ್ಸ್ ಅಲ್ಲಿ ಕೆಲವೊಂದು ಪಾರ್ಟ್ಸ್ ನ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ನ ಬಳಕೆ ಮಾಡ್ತೀವಿ. ಬ್ರೇಕ್ ಸಪೋರ್ಟ್, ಸೊ ಬ್ರೇಕ್ಸ್ ನ ಹಿಡ್ಕೊಳ್ಳುವಂಥದ್ದು, ಅಂದ್ರೆ ಎಲ್ಲ ಆಟೋಮೊಬೈಲ್ಗೂ ಬ್ರೇಕ್ಸ್ ನ ಯೂಸ್ ಮಾಡುವಂತದನ್ನ ನಾವು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತೀವಿ. ಪಾರ್ಟ್ಸ್ ಆಫ್ ಅಗ್ರಿಕಲ್ಚರ್, ಪೈಪ್ ಫಿಟ್ಟಿಂಗ್ಸ್, ಡೋರ್ಸ್, ಹಿಂಜಸ್, ಲಾಕ್ಸ್, ಕ್ರ್ಯಾಂಕ್ ಶಾಫ್ಟ್, ಕ್ಯಾಮ್ ಶಾಫ್ಟ್, ಆಕ್ಸೈಲ್ಸ್, ಗೇರ್ಸ್ ಮತ್ತೆ ಲಿಂಕ್ಸ್. ಸೊ ಈ ತರ ಒಂದು ಶಾಫ್ಟ್, ಕ್ರ್ಯಾಂಕ್ ಶಾಫ್ಟ್ ಅಂದ್ರೆ ಇದೆಲ್ಲ ಐಸಿ ಇಂಜಿನ್ಸ್ ಆಗುತ್ತೆ. ಸೊ ಇಂಜಿನ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಕನೆಕ್ಟಿವಿಟಿ ಅಲ್ಲಿ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ಸ್ ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಈಸ್ ನಾಡ್ಯುಲರ್ ಕ್ಯಾಸ್ಟ್ ಐರನ್. ನಾಡ್ಯುಲರ್ ಕ್ಯಾಸ್ಟ್ ಐರನ್ ಅಲ್ಲಿ 2-4% ಕಾರ್ಬನ್ ಅಂಶ ಇರುತ್ತೆ. ಫಾಸ್ಫರ್, ಮೆಗ್ನೀಷಿಯಂ, ಸಲ್ಫರ್, ಸಿಲಿಕಾನ್ ಅದರಲ್ಲಿ ಇರುತ್ತೆ. ಸೊ ನಾಡ್ಯುಲರ್ ಕ್ಯಾಸ್ಟ್ ಐರನ್ ಏನಂತಂದಾಗ, ಆ ಒಂದು ಕ್ಯಾಸ್ಟ್ ಐರನ್ ಜೊತೆಗೆ ಮೆಗ್ನೀಷಿಯಂ ನ ಆಡ್ ಮಾಡ್ತಾ ಇರ್ತೀವಿ. ಮೋಲ್ಟನ್ ಐರನ್ ಜೊತೆಗೆ ಮೆಗ್ನೀಷಿಯಂ ನ ಆಡ್ ಮಾಡ್ತಾ ಇದ್ದಾಗ ಏನಾಗಿರುತ್ತೆ, ಗ್ರಾಫೈಟ್ ಫ್ಲೇಕ್ ವಿಲ್ ಚೇಂಜ್ ಇಂಟು ಸ್ಪೆರಾಯ್ಡಿಕಲ್ ನಾಡ್ಯುಲರ್ ಫಾರ್ಮ್. ಅಂತಂದ್ರೆ ಗ್ರಾಫೈಟ್ ಏನಾಗಿರುತ್ತೆ, ಅದು ಸ್ಪೆರಾಯ್ಡಿಕಲ್ ಅಂತಂದಾಗ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುವಂತದ್ದು ನಾಡ್ಯುಲರ್ ಫಾರ್ಮ್ ಗೆ ಬದಲಾವಣೆ ಆಗ್ತಾ ಇರುತ್ತೆ. ಪ್ರಾಪರ್ಟೀಸ್ ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಮಾಡಿರೋ ಪ್ರಾಪರ್ಟೀಸ್ ಏನಿರುತ್ತೋ ಅವೇ ಪ್ರಾಪರ್ಟೀಸ್ ಅದರಲ್ಲಿ ಕೂಡ ಯೂಸ್ ಆಗುತ್ತೆ. ಅಂತಂದ್ರೆ ಇದ್ರಲ್ಲಿರೋ ಪ್ರಾಪರ್ಟೀಸ್ ನಾವು ಅದಕ್ಕೂ ಎರಡಕ್ಕೂ ಅದನ್ನೇ ಬರೆದ್ರು ಕೂಡ ಆಗತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ, ಆರ್ಡಿನರಿ ಪಾರ್ಟ್ಸ್ ಆಫ್ ದ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್, ಕ್ರ್ಯಾಂಕ್ ಶಾಫ್ಟ್, ಪೈಪ್ಸ್ ಅಥವಾ ಸ್ಪಿಂಡಲ್ಸ್, ಹೈಪಾಯ್ಡ್ ಆಕ್ಸೈಲ್ ಗೇರ್ಸ್, ಟ್ರಾಕ್ಟರ್ಸ್, hydraulic cylinders,
ಆಮೇಲೆ ಸಿಲಿಂಡರ್ಸ್, ರೋಲರ್ಸ್, ಇದರಲ್ಲೆಲ್ಲ ಕೂಡ ನಾವು ಮಾಡ್ಯುಲರ್ ಕ್ಯಾಸ್ಟ್ ಐರನ್ ನ ಬಳಕೆ ಮಾಡ್ತೀವಿ. ಸೊ ಈ ತರ ಇಲ್ಲಿರುವಂತ ಒಂದು ಟೈಪ್ಸ್ ನಾನು ಅಷ್ಟೇ ಈ ರೀತಿ ಕ್ವಶನ್ ಕೇಳ್ಬೋದು. ದ ಪಾರ್ಟ್ಸ್ ಆಫ್ ಅಗ್ರಿಕಲ್ಚರ್ ಅಂಡ್ ಪೈಪ್ ಫಿಟ್ಟಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಅಂತ ಕೇಳಿ ವಾಟ್ ಇಸ್ ದ ಟೈಪ್ ಆಫ್ ಕ್ಯಾಸ್ಟ್ ಐರನ್ ಅಂದ್ರೆ ಮ್ಯಾಲೇಬಲ್ ಕ್ಯಾಸ್ಟ್ ಐರನ್ ಅಂತ ಬರೆದು ಅದರಲ್ಲಿರುವಂತ ಪ್ರಾಪರ್ಟೀಸ್ ನ ಬರೀಬೇಕು. ಅಥವಾ ಟ್ರಾಕ್ಟರ್ಸ್, ಹೈಡ್ರಾಲಿಕ್ ಸಿಲಿಂಡರ್, ರೋಲರ್ಸ್ ಆಸ್ ಮೇಡ್ ಅಪ್ ಆಫ್ ವಾಟ್ ಟೈಪ್ ಆಫ್ ಕ್ಯಾಸ್ಟ್ ಐರನ್ ಅಂತ ಕೇಳಿದಾಗ ಮಾಡ್ಯುಲರ್ ಕ್ಯಾಸ್ಟ್ ಐರನ್ ಅಂತ ಬರೆದು ಅದರ ಒಂದು ಪ್ರಾಪರ್ಟೀಸ್ ನ ನೀವು ಬರಿಬೇಕು. ತುಂಬಾ ಸಿಂಪಲ್ ಆಗಿರುತ್ತೆ. ಈ ಅಪ್ಲಿಕೇಶನ್ಸ್ ಎಲ್ಲ ನೀವು ನೆನ್ಪಿಟ್ಕೊಳ್ಬೇಕು, ಯಾಕಂದ್ರೆ ಡೈಲಿ ನೀವು ಈ ಅಪ್ಲಿಕೇಶನ್ಸ್ ನ ನೀವು ಯೂಸ್ ಮಾಡ್ತಿರ್ತೀರಾ. ಸೊ ಅದನ್ನೆಲ್ಲ ನೆನ್ಪಿಟ್ಕೊಂಡಾಗ ಏನಾಗುತ್ತೆ, ಆನ್ಸರ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈಸ್ ಮೆನ್ಷನ್ ದ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್ ಆರ್ ಕ್ಯಾಸ್ಟ್ ಐರನ್ ಸ್ಟೀಲ್. ಸೊ ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಅಪ್ಲಿಕೇಶನ್ ಕೊಡ್ತಾರೆ ಕ್ವಶನ್ ಅಲ್ಲಿ, ಅವ್ರು ಹೇಳ್ತಾರೆ ಮೆನ್ಷನ್ ದ ಟೈಪ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಹೈ ಕಾರ್ಬನ್ ಸ್ಟೀಲ್ ಆಗ್ಬೋದು, ಕಾಸ್ಟ್ ಐರನ್ ಆಗ್ಬೋದು, ಫುಡ್ ಪ್ರೊಸೆಸಿಂಗ್, ಸರ್ಜಿಕಲ್ ಡೆಂಟಲ್ ಇನ್ಸ್ಟ್ರೂಮೆಂಟ್, ಲೇತ್ ಟೂಲ್, ಡ್ರಿಲ್ ಬಿಟ್ಸ್, ಬ್ಲಾಂಕ್ ಡೈಸ್, ನೈಫ್, ಡೈರಿ ಎಕ್ವಿಪ್ಮೆಂಟ್ಸ್, ಟೆಕ್ಸ್ಟೈಲ್, ಈ ತರ ಕ್ವಶನ್ ಇರುತ್ತೆ. ಪ್ರಶ್ನೆ ಈ ರೀತಿ ಇರುತ್ತೆ, ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್ ಗೆ ಬಳಕೆ ಮಾಡುವಂತಹ ಸ್ಟೇನ್ಲೆಸ್ ಸ್ಟೀಲ್ ಯಾವುದು? ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್. ಯಾಕೆ? ಇಟ್ ಈಸ್ ಗುಡ್ ಫಾರ್ಮಬಿಲಿಟಿ, ಗುಡ್ ಕರೋಷನ್ ರೆಸಿಸ್ಟೆನ್ಸ್, ಮ್ಯಾಗ್ನೆಟಿಕ್ ಅಂಡ್ ನಾನ್ ಹಾರ್ಡ್, ಎನೇಬಲ್, ಲೋ ಕಾರ್ಬನ್ ಕಂಟೆಂಟ್. ಅದಕ್ಕೋಸ್ಕರ ಹೌಸ್ ಹೋಲ್ಡ್ ಅಲ್ಲಿ ಯೂಸ್ ಮಾಡುವಂತ ಸ್ಟೇನ್ಲೆಸ್ ಸ್ಟೀಲ್ ನ ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ನೋಡಿ, ಸರ್ಜಿಕಲ್ ಮತ್ತೆ ಡೆಂಟಲ್ ಇನ್ಸ್ಟ್ರೂಮೆಂಟ್ಸ್ ನ ಬಳಕೆ ಮಾಡುವಂತ ಸ್ಟೇನ್ಲೆಸ್ ಸ್ಟೀಲ್ ಯಾವುದು? ಮಾರ್ಟೆನ್ಸಿಕ್ ಸ್ಟೇನ್ಲೆಸ್ ಸ್ಟೀಲ್. ಓಕೆನಾ? ಇದರಲ್ಲಿ ಯಾಕೆ ಅಂದ್ರೆ ಇಟ್ ಈಸ್ ವೆರಿ ಹಾರ್ಡ್, ಇಟ್ ಪೊಸೆಸ್ ದ ಸ್ಟ್ರೈನ್ ರೆಸಿಸ್ಟಿಂಗ್ ಅಂಡ್ ಮ್ಯಾಗ್ನೆಟಿಕ್ ಪೂರ್ ವೆಲ್ಡಬಿಲಿಟಿ. ನೆಕ್ಸ್ಟ್ ಈಸ್ ಕಟಿಂಗ್ ಟೂಲ್ಸ್. ಕಟಿಂಗ್ ಟೂಲ್ಸ್ ಅಲ್ಲಿ ಹೈ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಡೈಮಂಡ್ ಇರುತ್ತೆ. ವೈ? ಇಟ್ ಹ್ಯಾಸ್ ವೆರಿ ಗುಡ್ ಹಾರ್ಡ್ನೆಸ್. ಇಲ್ಲಿ ಬರ್ದಿಲ್ಲ, ಅದನ್ನ ನೀವು ಅದ್ರ ಪ್ರಾಪರ್ಟೀಸ್ ಅಲ್ಲಿ ಓದ್ಕೊಂಡಿರ್ತೀರಲ್ಲ ಅದನ್ನ ಬರೀಬೇಕು. ನೆಕ್ಸ್ಟ್ ಈಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಟೆಕ್ಸ್ಟೈಲ್ ಅಂದ್ರೆ ಬಟ್ಟೆ ನೇಯುವ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡುವ ಸ್ಟೀಲ್ ಯಾವುದು? ಆಸ್ಟೆನೈಟಿಕ್ ಸ್ಟೀಲ್, ಗುಡ್ ರೆಸಿಸ್ಟೆನ್ಸ್ ಆಫ್ ಕರೋಷನ್, ನಾನ್ ಮ್ಯಾಗ್ನೆಟಿಕ್, ಗುಡ್ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಡೈರಿ ಎಕ್ವಿಪ್ಮೆಂಟ್ ಅಥವಾ ಫುಡ್ ಪ್ರೊಸೆಸಿಂಗ್ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಸೊ ಡೈರಿ ಎಕ್ವಿಪ್ಮೆಂಟ್ಸ್ ಅಂತಂದಾಗ ದೊಡ್ಡ ದೊಡ್ಡ ಕ್ಯಾನ್ಗಳಿರುತ್ತಲ್ಲ, ಹಾಲ್ನ ಕುದಿಸಕ್ಕೆ, ಕಾಯಿಸೋದಕ್ಕೆ ಅಥವಾ ಅಡಿಗೆ ಮಾಡಕ್ಕೆ. ಫುಡ್ ಪ್ರೊಸೆಸಿಂಗ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಧರ್ಮಸ್ಥಳ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಅಡಿಗೆ ಮಾಡಕ್ಕೆ ಅಷ್ಟು ಜನಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು, ಸ್ಟೀಮ್ ಬಾಯ್ಲರ್ ಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಕೂಡ ಆಸ್ಟೆನೈಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಯಾಕಂದ್ರೆ ಗುಡ್ ಕರೋಷನ್ ರೆಸಿಸ್ಟೆನ್ಸ್, ಈಸಿ ಟು ಕ್ಲೀನ್, ಡಸ್ ನಾಟ್ ರಿಯಾಕ್ಟ್ ವಿತ್ ದ ಮಿಲ್ಕ್ ಅಂಡ್ ದಿ ಆಸಿಡ್ಸ್. ನೆಕ್ಸ್ಟ್ ನೈಫ್, ಬ್ಲೇಡ್, ಸೀಸರ್, ಸ್ಟೀಮ್ ಇಂಜಿನ್, ಸರ್ಜಿಕಲ್ ಅಂಡ್ ಡೆಂಟಲ್. ಯಾವ ಒಂದು ಟೈಪ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ರೆ ಮಾರ್ಟೆನ್ಸಿಕ್ ಸ್ಟೇನ್ಲೆಸ್ ಸ್ಟೀಲ್. ದ ಸ್ಟೀಲ್ ಕ್ಯಾನ್ ಬಿ hardened by the suitable heat treatment, have the good corrosion resistance qualities. So martensic stainless steel alliruvanthadenu, it is very hardened by suitable heat treatment, has the good corrosion resistance qualities. ಹಾಗಾಗಿ ನಾವು martensic stainless steel ನ ಬಳಸ್ತೀವಿ. So blanking dies, ಪಿಯರ್ಸಿಂಗ್ ಡೈಸ್, ಡ್ರಾಯಿಂಗ್ ಡೈಸ್ ಅಥವಾ ರೋಲ್, ಇದಕ್ಕೆ ಯೂಸ್ ಮಾಡುವಂತ ಟೈಪ್ ಆಫ್ ಮೆಟಲ್ ಯಾವುದು? ಆಯಿಲ್ ಹಾರ್ಡನಿಂಗ್ ಆಫ್ ಕೋಲ್ಡ್ ವರ್ಕ್ ಟೂಲ್ ಸ್ಟೀಲ್. ಸೊ ಇಲ್ಲಿ ಎರಡಿದೆ, ಏರ್ ಹಾರ್ಡನಿಂಗ್ ಒಂದಿದೆ, ಆಯಿಲ್ ಹಾರ್ಡನಿಂಗ್ ಒಂದಿದೆ. ಸೊ ಆಯಿಲ್ ಹಾರ್ಡನಿಂಗ್ ಕೋಲ್ಡ್ ವರ್ಕ್ ಟೂಲ್ ಸ್ಟೀಲ್ಸ್, ಈ ಒಂದು ಟೈಪ್ ಆಫ್ ಟೂಲ್ ಸ್ಟೀಲ್ ಬ್ಲಾಂಕಿಂಗ್ ಡೈಸ್, ಪಿಯರ್ಸಿಂಗ್ ಡೈಸ್, ಡ್ರಾಯಿಂಗ್ ಡೈಸ್, ರೋಲ್ಸ್ ಗೆ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ಹೈ ಟಫ್ನೆಸ್, ಹಾರ್ಡ್ನೆಸ್, ಹೈ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್, ವೆರಿ ಹೈ ಅಬ್ರೆಷನ್ ಅಂಡ್ ಗುಡ್ ವೇರ್ ರೆಸಿಸ್ಟೆನ್ಸ್. ಸೊ ಈ ಒಂದು ಗುಣಲಕ್ಷಣಗಳಿರೋದ್ರಿಂದ ಈ ಒಂದು ತಯಾರಿಸೋದ್ರಲ್ಲಿ ಈ ಮೆಟೀರಿಯಲ್ ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಈಸ್ ಕ್ರ್ಯಾಂಕ್ ಶಾಫ್ಟ್. ಕ್ರ್ಯಾಂಕ್ ಶಾಫ್ಟ್ ಅನ್ನು ಮಾಡ್ಯುಲರ್ ಕಾಸ್ಟ್ ಐರನ್ ಅಲ್ಲಿ ತಯಾರಿಸ್ತೀವಿ. ಇಟ್ ಈಸ್ ಡಕ್ಟೈಲ್, ಗುಡ್ ವೇರ್ ರೆಸಿಸ್ಟೆನ್ಸ್, ವೈಬ್ರೇಷನ್ ಡ್ಯಾಂಪಿಂಗ್ ಕೆಪಾಸಿಟಿ. ಸೊ ಯಾಕಂದ್ರೆ ಕ್ರಾಂಕ್ ಶಾಫ್ಟ್ ಕಂಟಿನ್ಯೂಸ್ ಆಗಿ ಹಿಂಗೆ ಮೂವಿಂಗ್ ಮಾಡ್ತಾ ಇರ್ಬೇಕಾದಾಗ ಅಲ್ಲಿ ವೈಬ್ರೇಷನ್ಸ್ ಬರುತ್ತೆ, ಅದನ್ನ ತಡೆಗಟ್ಕೊಳ್ಳುವಂತ ಕೆಪಾಸಿಟಿ ಕ್ಯಾಸ್ಟ್ ಐರನ್ ಮೆಟೀರಿಯಲ್ ಗೆ ಇರುತ್ತೆ. ನೆಕ್ಸ್ಟ್ ಈ ಸಿಲಿಂಡರ್ ಬ್ಲಾಕ್. ಸಿಲಿಂಡರ್ ಬ್ಲಾಕ್ ಇಸ್ ಮೇಡ್ ಅಪ್ ಆಫ್ ಗ್ರೇ ಕ್ಯಾಸ್ಟ್ ಐರನ್ ಬಿಕಾಸ್ ಇಟ್ ಹ್ಯಾಸ್ possesses with a low melting point and it has no ductility. ಹಾಗಾಗಿ ಗ್ರೇ ಕ್ಯಾಸ್ಟ್ ಐರನ್ ಅಲ್ಲಿ ಅದನ್ನ ತಯಾರಿಸುತ್ತೀವಿ. ಲೇತ್ ಟೂಲ್ ಅಂಡ್ ಡ್ರಿಲ್ ಬಿಟ್ಸ್, ನಿಮಗೆ ಗೊತ್ತಿದೆ ಕಾಮನ್ ಆಗಿ ಯೂಸ್ ಮಾಡೋದು HSS. ಯಾಕೆ HSS ಅಂದಾಗ ಇಟ್ ಈಸ್ ಗುಡ್ ವೇರ್ ರೆಸಿಸ್ಟೆನ್ಸ್ ಟು ಕರೋಷನ್, ಹೈ ಹಾರ್ಡ್ನೆಸ್, ಹೈ ರೆಡ್ನೆಸ್ ಅಂಡ್ ಟಫ್ನೆಸ್ ಅಂಡ್ ಗುಡ್ ಹಾರ್ಡನಬಿಲಿಟಿ. ಆ ಒಂದು ಗುಣಗಳಿರೋದ್ರಿಂದ ಟೂಲ್ಸ್ ಗೆ ನಾವು HSS ಸ್ಪೀಡ್ ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಈಸ್
ಕಾಯಿನ್ ಡೈಸ್, ನೈಫ್ಸ್, ಟ್ರಿಮ್ಮಿಂಗ್ ಡೈಸ್. ಸೊ ಇದು ಏರ್ ಹಾರ್ಡನಿಂಗ್, ಕೋಲ್ಡ್ ವರ್ಕ್, ಟೂ ಸ್ಟೀಲ್. ನಾನು ಹೇಳಿದೆ ಆಯಿಲ್ ಹಾರ್ಡನಿಂಗ್ ಒಂದಿದೆ, ಏರ್ ಹಾರ್ಡನಿಂಗ್ ಒಂದಿದೆ. ಪಿಯರ್ಸಿಂಗ್ ಡೈಸ್ಗೆ ಆಯಿಲ್ ಹಾರ್ಡನಿಂಗ್, ಕಾಯಿನ್ ಡೈಸ್ಗೆ ಏರ್ ಹಾರ್ಡನಿಂಗ್ ನ ಯೂಸ್ ಮಾಡ್ತೀವಿ. ಈ ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಕೇಳಿದ್ರು, ಹಾಗಾಗಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಕಾಯಿನ್ ಡೈಸ್ ನ ಏರ್ ಹಾರ್ಡನಿಂಗ್, ಕೋಲ್ಡ್ ಟೂಲ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಹೈ ಟಫ್ನೆಸ್, ಹಾರ್ಡ್ನೆಸ್, ಹೈ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್, ವೆರಿ ಹೈ ಅಬ್ರೇಷನ್ ಅಂಡ್ ಗುಡ್ ವೇರ್. ನೆಕ್ಸ್ಟ್ ಈಸ್ ಲೇತ್ ಬೆಡ್. ಲೇತ್ ಬೆಡ್ ಈಸ್ ಕ್ಯಾಸ್ಟ್ ಐರನ್ ಅಥವಾ ಮೈಲ್ಡ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಇಲ್ಲಿ ಪ್ರಾಪರ್ಟೀಸ್ ನೀವು ಕಾಸ್ಟ್ ಐರನ್ ಪ್ರಾಪರ್ಟೀಸ್ ನ ಬರೆದ್ರೆ ಆಯ್ತು. ನೆಕ್ಸ್ಟ್ ಈಸ್ ಹ್ಯಾಂಡ್ ಬೆಲ್. ಹ್ಯಾಂಡ್ ಬೆಲ್ ಈಸ್ ಮೇಡ್ ಅಪ್ ಆಫ್ ಬ್ರಾಸ್ ಮತ್ತೆ ಬ್ರಾನ್ಸ್, ಕಾಪರ್, ಕ್ಲೇ, ಹಾರ್ಡ್ವೇರ್. ಹಿತ್ತಾಳೆ, ಕಂಚು ಮತ್ತೆ ಹಿತ್ತಾಳೆ, ಇದು ಕಂಚು, ಇದು ಕಾಪರ್, ಕ್ಲೇ, ಹಾರ್ಡ್ವೇರ್. ಸೊ ಅದ್ರ ಪ್ರಾಪರ್ಟೀಸ್ ಥರ್ಡ್ ಚಾಪ್ಟರ್ ಅಲ್ಲಿ ಇರುತ್ತೆ, ಅದನ್ನ ನೀವು ಬರೆದ್ರೆ ಆಯ್ತು. ರೈಲ್ವೆ ಟ್ರ್ಯಾಕ್ ಅಥವಾ ಗೇರ್ಸ್, ವ್ಯಾಗಾನ್ಸ್ ಅಂದ್ರೆ ರೈಲ್ವೆ ಬೋಗಿ, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಪೈಪ್ಸ್, ಫಿಟ್ಟಿಂಗ್ಸ್, ಲಾಕ್ಸ್, ಸಪೋರ್ಟ್, ಡೋರ್ ಹಿಂಜಸ್, ಇದೆಲ್ಲ ಮಾಡುವಂತದ್ದು ಯಾವ್ಯಾವುದು? ಮ್ಯಾಲೇಬಲ್ ಕ್ಯಾಸ್ಟ್ ಐರನ್ ಅಥವಾ ವೈಟ್ ಕ್ಯಾಸ್ಟ್ ಐರನ್. ಸೊ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಯಾಕೆಂದ್ರೆ ಇಟ್ ಇಸ್ ಡಕ್ಟೈಲ್, ಗುಡ್ ವೇರ್ ರೆಸಿಸ್ಟೆನ್ಸ್, ಗುಡ್ ಮೆಷನಬಿಲಿಟಿ, ಹೈ ಟೆನ್ಸೈಲ್ ಸ್ಟ್ರೆಂತ್ ಅಂಡ್ ಹೈ ಈಲ್ಡ್ ಸ್ಟ್ರೆಂತ್. ಹಾಗಾಗಿ ಈ ಒಂದು ಕಷ್ಟಗಳಲ್ಲಿ ಅದನ್ನ ಮಾಡಿರ್ತಾರೆ. ಸೊ ಯಾಕೆ ಅಷ್ಟೊಂದು ಅಪ್ಲಿಕೇಶನ್ಸ್ ನ ಹೇಳಿದೆ ಅಂತಂದ್ರೆ, ಇವಾಗವರೆಗೂ ಒಂದು 7-8 ಎಕ್ಸಾಮ್ಸ್ ಆಗಿದೆ MF ಇದು. ಆ ಎಕ್ಸಾಮ್ಸ್ ಅಲ್ಲಿ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಎಲ್ಲಾ ಕ್ವಶನ್ಸ್ ನ ಕೂಡ ನಾನು ಕ್ಲಬ್ ಮಾಡಿ ಅಲ್ಲಿ ಹಾಕಿದೀನಿ. ಹಾಗಾಗಿ ನಿಮ್ಗೆ ತುಂಬಾ ಜಾಸ್ತಿ ಅನ್ನಿಸ್ತಿದೆ. ಬಟ್ ಆದ್ರೆ ನೀವು ಓದುವಾಗ್ಲೇ ಆ ಅಪ್ಲಿಕೇಶನ್ಸ್ ನೆನ್ಪಿಟ್ಕೊಂಡ್ರೆ ಅದ್ರ ಪ್ರಾಪರ್ಟೀಸ್ ನ ಬರೆಯೋದು ತುಂಬಾ ಈಸಿ ಆಗುತ್ತೆ. Next commonly asked question in the question paper is analyze the following design of steel or cast iron. So ಇಲ್ಲಿ ಕ್ವಶನ್ಸ್ ಇದೆ, ಇಲ್ಲಿ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಇರುವಂತದ್ದು ನಾನು ಬರ್ದಿದ್ದೀನಿ. ಸೊ ಏನಂದ್ರೆ FG ಅಂದ್ರೆ ಗ್ರೇ ಕ್ಯಾಸ್ಟ್ ಐರನ್. ಓಕೆನಾ. ನೆಕ್ಸ್ಟ್ 200 ಅಂತಂದಾಗ ಇಟ್ ಈಸ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್, ನ್ಯೂಟನ್ ಪರ್ mm². ದಿಸ್ ಇಸ್ ದ ಯೂನಿಟ್ ಆಫ್ ಟೆನ್ಸೈಲ್ ಸ್ಟ್ರೆಂತ್. ನೆಕ್ಸ್ಟ್ 30C8. ಸಿ ಅಂದ್ರೆ ಕಾರ್ಬನ್, ಅಂದ್ರೆ 30% ಆಫ್ ಕಾರ್ಬನ್. 30% ನ 0.3% ಅಂತ ಬರಿತೀವಿ. 8 is ಮ್ಯಾಗ್ನೀಸ್, 0.08% ಅಂತ ಬರಿತೀವಿ. ನೆಕ್ಸ್ಟ್ 55C4 ಅಂದ್ರೆ ಇದೇ ತರ ಸಿಮಿಲರ್. ಸೊ 55 is nothing but a 0.55% ಕಾರ್ಬನ್ ಸ್ಟೀಲ್ with 0.04% of magnesium. 65% of carbon and 0.65% of carbon with 0.04% of magnesium. Next is Fe. Fe ಅಂದ್ರೆ ಸ್ಟೀಲ್. ಇಲ್ಲಿ ಕ್ಯಾಪಿಟಲ್ E ಅಂತಂದ್ರೆ yield strength 250 ನ್ಯೂಟನ್ ಪರ್ mm². ಸೊ ಇಲ್ಲಿ ಕ್ಯಾಪಿಟಲ್ E ಇಲ್ಲ ಅಂತಂದಾಗ ಟೆನ್ಸೈಲ್ ಸ್ಟ್ರೆಂತ್, ಕ್ಯಾಪಿಟಲ್ E ಕೊಟ್ಟಿದ್ದಾನೆ ಅಂದಾಗ yield strength ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ Fe ಅಂದ್ರೆ ಸ್ಟೀಲ್, 250 ಅಂದಾಗ ಟೆನ್ಸೈಲ್ ಸ್ಟ್ರೆಂತ್. ಇಲ್ಲಿ ಕ್ಯಾಪಿಟಲ್ E ಇಲ್ಲ ನೋಡಿ, ಎರಡಕ್ಕೂ ವ್ಯತ್ಯಾಸ ನೋಡಿ. E ಇಲ್ಲ ಅಂತಂದಾಗ ಟೆನ್ಸೈಲ್ ಸ್ಟ್ರೆಂತ್, ಇಲ್ಲಿ ಕ್ಯಾಪಿಟಲ್ E ಕೊಟ್ಟಿದ್ದಾನೆ ಅಂದಾಗ yield strength ಅಂತ ಬರಿಬೇಕು. Fe ಸ್ಟೀಲ್, ಕ್ಯಾಪಿಟಲ್ E yield strength 300 ನ್ಯೂಟನ್ ಪರ್ mm². Fe 200 ಅಂದ್ರೆ ಸ್ಟೀಲ್, yield strength, ಸಾರಿ ಇಲ್ಲಿ yield strength ಅಲ್ಲ, ಟೆನ್ಸೈಲ್ ಸ್ಟ್ರೆಂತ್, ಟೈಪಿಂಗ್ ಮಿಸ್ಟೇಕ್ ಆಗಿದೆ, 200 ನ್ಯೂಟನ್ ಪರ್ mm². ಸೊ ಈ ಒಂದು ಪ್ರಶ್ನೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ ಅಥವಾ 3 ಮಾರ್ಕ್ಸ್ ಬರುತ್ತೆ. ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ನೀಟಾಗಿ ಇದ್ರಲ್ಲಿ ಒಂದು ಟ್ರಿಕ್ ಇದೆ, ಆ ಟ್ರಿಕ್ ನ ನೆನ್ಪಿಟ್ಕೊಳ್ಳಿ. FG ಅಂದ್ರೆ ಗ್ರೇ ಕ್ಯಾಸ್ಟ್ ಐರನ್, ಸಿ ಅಂದ್ರೆ ಕಾರ್ಬನ್, ಕಾರ್ಬನ್ ಜೊತೆಗಿರುವಂತದ್ದು ಮೆಗ್ನೀಷಿಯಂ ಆರ್ ಮ್ಯಾಗ್ನೀಸ್. ನೆಕ್ಸ್ಟ್ Fe ಅಂತಂದ್ರೆ ಸ್ಟೀಲ್, E ಅಂದ್ರೆ yield strength. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಈ 4 ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡ್ರೆ ನೀವು ಈ ಕ್ವಶನ್ ನ ಪೂರ್ತಿಯಾಗಿ ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಪ್ಲೇನ್ ಕಾರ್ಬನ್ ಸ್ಟೀಲ್ಸ್. ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂದ್ರೆ ಏನು? ಅದು ಒಂದು ಮೆಟಲ್ ಅಲಾಯ್. ಇದ್ರಲ್ಲಿ ಏನಾಗಿರುತ್ತೆ, 2 ಎಲಿಮೆಂಟ್ಸ್ ಇರುತ್ತೆ, ಐರನ್ ಮತ್ತೆ ಕಾರ್ಬನ್. ಕಾರ್ಬನಿನ ಅಂಶ ಬಂದು 0.05% ಇಂದ 1.65% ಅಷ್ಟು ಇರುತ್ತೆ. ಜೊತೆಗೆ ಅದರಲ್ಲಿ ಮ್ಯಾಗ್ನೀಸ್, ಸಿಲಿಕಾನ್ ಮತ್ತೆ ಕಾಪರ್ ಮಿಕ್ಸ್ ಆಗಿರುತ್ತೆ. ಇದನ್ನ ನಾವು ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಸೊ ಇದರಲ್ಲಿ 4 ಜಾತಿ ಇದೆ. ಡೆಡ್ ಮೈಲ್ಡ್ ಸ್ಟೀಲ್, ಲೋ ಕಾರ್ಬನ್ ಸ್ಟೀಲ್. ಲೋ ಕಾರ್ಬನ್ ಸ್ಟೀಲ್ ಅನ್ನು ಮೈಲ್ಡ್ ಸ್ಟೀಲ್ ಅಂತಾನೂ ಕರಿತೀವಿ. ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್.
ಸೊ ಇದ್ರಲ್ಲಿರೋ ಕಾಂಪೋಸಿಷನ್ ಅಲ್ಲಿ ಎಲ್ಲ ಅದರ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ, ಬಟ್ ಆದ್ರೆ ಕಾರ್ಬನ್ನಿನ ಅಂಶ ಮಾತ್ರ ವೇರಿ ಆಗ್ತಾ ಇರುತ್ತೆ. ಡೆಡ್ ಮೈಲ್ಡ್ ಸ್ಟೀಲ್ ಅಲ್ಲಿ ಕಾರ್ಬನ್ 0.06 ಇಂದ 0.12% ಇರುತ್ತೆ. ಲೋ ಕಾರ್ಬನ್ ಅಲ್ಲಿ 0.10 ಇಂದ 0.25% ಇರುತ್ತೆ. ಮೀಡಿಯಂ ಕಾರ್ಬನ್ 0.25 ಇಂದ 0.55% ಇರುತ್ತೆ. ಹೈ ಕಾರ್ಬನ್ ಅಲ್ಲಿ 0.55 ಇಂದ 1.4% ಅಷ್ಟು ಹೈ ಕಾರ್ಬನ್ ಸ್ಟೀಲ್ ಅಲ್ಲಿ ಕಾರ್ಬನ್ನಿನ ಅಂಶ ಇರುತ್ತೆ. ಸೊ ಡೆಡ್ ಮೈಲ್ಡ್ ಸ್ಟೀಲ್ ಎಲ್ಲ ಬಳಕೆ ಮಾಡ್ತೀವಿ ಅಂದ್ರೆ ನೇಲ್ಸ್, ಮೊಳೆ, ರಿವೀಟ್ಸ್, ಬ್ಲೇಡ್ಸ್, ಚೈನ್ಸ್, ಸ್ಟ್ಯಾಂಪಿಂಗ್ಸ್, ಅಚ್ಚು ಹೊಡಿತಾರಲ್ಲ ಅಚ್ಚು ಅಂತದ್ರಲ್ಲಿ ಡೆಡ್ ಮೈಲ್ಡ್ ಸ್ಟೀಲ್ ನ ಬಳಕೆ ಮಾಡ್ತೀವಿ. ಅಂದ್ರೆ ಇಲ್ಲಿ ಜಾಸ್ತಿ ಏನು ಎಫರ್ಟ್ ಇರೋದಿಲ್ಲ. ನೆಕ್ಸ್ಟ್ ಲೋ ಕಾರ್ಬನ್ ಸ್ಟೀಲ್ construction of farming machineries, frames, chain links, bridges, cam, gear, axle connecting rods, gear wheels, train rails ಇದರಲ್ಲಿ ಯೂಸ್ ಮಾಡ್ತೀವಿ. ಮೀಡಿಯಂ ಕಾರ್ಬನ್ ಸ್ಟೀಲ್ ಬಂದು ರಾಡ್, ಗೇರು, ವೀಲ್, ಟ್ರೈನ್ ರೈಲ್ಸ್ ಅದರಲ್ಲಿ ಯೂಸ್ ಮಾಡ್ತೀವಿ. ಹೈ ಕಾರ್ಬನ್ ಸ್ಟೀಲ್ ಬಂದು ಕ್ಲಚ್ ಪ್ಲೇಟ್, ರೇಸರ್ ಅಂದ್ರೆ ಬ್ಲೇಡ್ಸ್, ಸಿಸರ್ಸ್, ನೈಫ್ಸ್, ಫೈಲ್ಸ್, ಪಂಚಸ್, ಡೈಸ್. ಈಗ ನೀವು ಇನ್ನೊಂದು ಡೌಟ್ ಬರ್ಬೋದು, ಸಿಸರ್ಸ್, ನೈಫ್ಸ್, ಪಂಚಸ್ ಎಲ್ಲಾನು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಹೇಳಿದ್ರಲ್ವಾ, ಈಗ ಕಾರ್ಬನ್ ಸ್ಟೀಲ್ ಅಲ್ಲೂ ಹೇಳ್ತಾ ಇದ್ದೀರಾ ಅಂತಂದಾಗ ಕಾರ್ಬನ್ನಿನ ಅಂಶವನ್ನು ಬದಲಾವಣೆ ಮಾಡಿಕೊಂಡಾಗ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಒನ್ ಆಲ್ಸೋ. ಹೈ ಕಾರ್ಬನ್ ಸ್ಟೀಲ್ ಅಂತಾದ್ರೂ ಬರೀಬಹುದು. ನೆಕ್ಸ್ಟ್ ಪ್ರಶ್ನೆ, ಡಿಫೈನ್ ದ ಸ್ಟೀಲ್ ಅಂಡ್ ಇಟ್ಸ್ ಟೈಪ್ಸ್. ಸ್ಟೀಲ್ ಅಂದ್ರೆ ಏನು? ಸ್ಟೀಲ್ ಈಸ್ ಎ ಹಾರ್ಡ್ ಅಂಡ್ ಸ್ಟ್ರಾಂಗ್. ಇಟ್ ಈಸ್ ಗ್ರೇ ಬ್ಲೂಯಿಶ್ ಕಲರ್. Steel is a combination of two elements, that is iron and carbon, with other elements like silicon, magnesium, sulfur, phosphorus and oxygen. Steel ಅಲ್ಲಿ ಇರುವಂತ ಜಾತಿಗಳು plain carbon steel, alloy steel, stainless steel, tool steel and spring steel. ಪ್ಲೇನ್ ಕಾರ್ಬನ್ ಸ್ಟೀಲ್ ಅಲ್ಲಿ ನಾನು ಈಗ ಅಷ್ಟೇ ಹೇಳಿದ್ದೆ, ಡೆಡ್ ಮೈಲ್ಡ್ ಸ್ಟೀಲ್, ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಫೆರಟಿಕ್, ಮಾರ್ಟನ್ಸಿಕ್, ಆಸ್ಟೆನೈಟಿಕ್. ಇದು ಎಕ್ಸ್ಟ್ರಾ advanced material is duplex steel. Tool steel, cold work tool steel, hot work tool steel, high speed tool steel and other type of tool steel. Spring steel, high carbon steel, chromium vanadium steel and silicon magnesium steel. ಈ ಕ್ವೆಶ್ಚನ್ 5 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ಸ್ಟೀಲ್ ಅಂಡ್ ಲೀಸ್ಟ್ ದ ಟೈಪ್ಸ್ ಆಫ್ ಸ್ಟೀಲ್ ಅಂತ ತುಂಬಾ ಈಸಿ ಆಗಿದೆ, ನೆನ್ಪಿಟ್ಕೊಂಡು ಯು ಕ್ಯಾನ್ ರೈಟ್. ಯಾಕಂದ್ರೆ ಇದರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ನ ನೀವು ಇಂಡಿವಿಜುವಲ್ ಆಗಿ ಓದಿರ್ತೀರಾ. ಆ ಪಾಯಿಂಟ್ಸ್ ನೆಲ್ಲ ಒಂದ್ ಜಾಗದಲ್ಲಿ ಹಾಕಿದಾಗ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಈಸ್ ವಾಟ್ ಈಸ್ ಅಲಾಯಿಂಗ್. ಅಲಾಯಿಂಗ್ ಅಂದ್ರೆ ಏನು? ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಎಲಿಮೆಂಟ್ಸ್ ವಿತ್ ದ ಪ್ರಪೋರ್ಷನಲ್ ಆಫ್ ಅಲಾಯ್. ಸೊ ಅಲಾಯ್ ಅಂದ್ರೆ ಏನಪ್ಪಾ ಅಂದ್ರೆ, ಅಲಾಯ್ ಇಸ್ ಎ ಸ್ಪೆಷಲ್ ಎಲಿಮೆಂಟ್ ಆಡೆಡ್ ಟು ಇಂಪ್ರೂವ್ ದ ಸ್ಪೆಷಲ್ ಪ್ರಾಪರ್ಟೀಸ್. ಸಿ ಇಲ್ಲಿ ಡಿಫ್ರೆಂಟ್ ಅಲಾಯ್ಸ್ ಇರುತ್ತೆ. ಎಲ್ಲಾ ಅಲಾಯ್ಸ್ ನ ಕೂಡ ನಾವೇನ್ ಮಾಡ್ತೀವಿ, ಕಾಸ್ಟ್ ಐರನ್ಗೆ ಅಥವಾ ಸ್ಟೈನ್ಲೆಸ್ ಸ್ಟೀಲ್ಗೆ ನಿಮ್ಗೆ ಯಾವ್ದು ಬೇಸ್ ಮೆಟಲ್ಸ್ ಇರುತ್ತೋ ಆ ಬೇಸ್ ಮೆಟಲ್ಸ್ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ಕೊಂಡಾಗ ಅದು ಒಂದು ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡಬಹುದು. ಅದಕ್ಕೊಂದು ಅಡಿಷನಲ್ ಫೀಚರ್ಸ್ ನ ನೀವು ಆಡ್ ಮಾಡಬಹುದು. ವಿತ್ ದ ಕಾಂಬಿನೇಷನ್ ಆಫ್ ಮೆಗ್ನೀಷಿಯಂ, ಸಿಲಿಕಾನ್, ಟಂಗ್ಸ್ಟನ್, ನಿಕಲ್, ಕ್ರೋಮಿಯಂ, ಮಾಲಿಬ್ಡಿನಮ್, ಕೋಬಾಲ್ಟ್, ವೆನಿಡಿಯಂ, ಯಾವ್ದು ಬೇಕೋ ಅದ್ರ ಕಾಂಬಿನೇಷನ್ಸ್ ನ ನೀವು ಮಿಕ್ಸ್ ಮಾಡ್ಕೋಬಹುದು. ಮಿಕ್ಸ್ ಮಾಡ್ಕೊಂಡಾಗ ಆಗುವಂತ ಒಂದು ಪ್ರಾಪರ್ಟೀಸ್ ಏನು, ಅಪ್ಲಿಕೇಶನ್ಸ್ ಏನು ಅಂತ ಇಲ್ಲಿ ನಾನು ಲಿಸ್ಟ್ ಬರ್ತೀನಿ. ಮೊದಲನೇ ಅಲಾಯ್ ಈಸ್ ನಿಕಲ್. ನಿಕಲ್ ಬಂದು 2 ರಿಂದ 35% ಇರುತ್ತೆ. ಅದರಲ್ಲಿ ಕಾರ್ಬನ್ನಿನ ಅಂಶ ಬಂದು 0.1 ಇಂದ 0.5% ಇರುತ್ತೆ. ಇದರಲ್ಲಿರೋ ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ, ಈ ಮಿಕ್ಸ್ಚರ್ ನ ಆಡ್ ಮಾಡೋದ್ರಿಂದ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಟಫ್ನೆಸ್ ಇರುತ್ತೆ, ರಸ್ಟ್ ಆಗೋದಿಲ್ಲ, ಗುಡ್ ಟೆನ್ಸೈಲ್ ಸ್ಟ್ರೆಂತ್, ಶಾಕ್, ಫೆಟಿಗ್ ರೆಸಿಸ್ಟೆನ್ಸ್ ನ ತಡ್ಕೊಳ್ಳುತ್ತೆ. ಎಲ್ಲಿ ಬಳಸ್ತಾರೆ ಇದನ್ನ? ಬಾಯ್ಲರ್ ಟ್ಯೂಬ್ಸ್, ಬಾಯ್ಲರ್ಸ್ ಗೊತ್ತಿದೆಲ್ಲ, ನೀರ್ ಕಾಯಿಸುವಂತ ದೊಡ್ಡ ದೊಡ್ಡ ಬಾಯ್ಲರ್ ಟ್ಯೂಬ್ಸ್, ಸ್ಪಾರ್ಕ್ ಪ್ಲಗ್ಸ್, ಬೈಕ್ಸ್ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ ಸ್ಪಾರ್ಕ್ ಪ್ಲಗ್ಸ್, ಫೋರ್ಜಿಂಗ್ಸ್, ಕ್ಲಾಕ್ಸ್, ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ಸ್, ವಾಲ್ವ್ ಇಂಜಿನ್ಸ್, ಆಟೋಮೊಬೈಲ್ ಇಂಜಿನ್ಸ್, ಕ್ರಾಂಕ್ ಶಾಫ್ಟ್ ಇದರಲ್ಲಿ ಯೂಸ್ ಮಾಡೋದ್ರಲ್ಲಿ ನಿಕ್ಕಲಿನ ಅಂಶ ಮಿಕ್ಸ್ ಮಾಡಿರ್ತಾರೆ. ಕ್ರೋಮಿಯಂ ಅಂಶ ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ ಅಂದ್ರೆ, ಅದರಲ್ಲಿ ನಿಕ್ಕಲಿನ ಅಂಶ ಬಂದು 0.35% ಅಷ್ಟು ಇರುತ್ತೆ. ಕ್ರೋಮಿಯಂ ಬಂದು 0.5 ಇಂದ 1.5% ಅಷ್ಟು ಇರುತ್ತೆ. ಇಲ್ಲಿರೋ ಪ್ರಾಪರ್ಟೀಸ್ ಸೇಮ್ ಇದೆ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಬಾಲ್ಸ್, ರೋಲರ್ಸ್, ಬೇರಿಂಗ್ಸ್ ಅಲ್ಲಿ ಇರುತ್ತಲ್ಲ, ಬಾಲ್ಸ್, ರೋಲರ್ಸ್, ರೋಲಿಂಗ್ ಮಿಲ್ಸ್, ಕ್ರಾಂಕ್ ಶಾಫ್ಟ್, ಆಕ್ಸೈಲ್ ಮತ್ತೆ ಗೇರ್ಸ್ ಇದರಲ್ಲಿ ಯೂಸ್ ಮಾಡ್ತಾರೆ. ಕ್ರೋಮಿಯಮಿನ ಅಂಶ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಲಾಯ್ ಇಸ್ ವೆನಿಡಿಯಂ.
ವೆನೇಡಿಯಂ ಅಲ್ಲಿ ಕ್ರೋಮಿಯಂ ಮತ್ತೆ ವೆನೇಡಿಯಂ ಇರುತ್ತೆ. ಕ್ರೋಮಿಯಂ ಈ 0.5 ಇಂದ 1.5%, ಇಲ್ಲಿ ಏನಿದೆಯೋ ಅದೇನಿರುತ್ತೆ. ವೆನೇಡಿಯಂ ಈ 0.13 ಇಂದ 1.1% ಅಷ್ಟು ವೆನೇಡಿಯಂ ಇರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಆಗುವಂತಹ ಒಂದು ಗುಣಗಳೇನಪ್ಪಾ ಅಂತಂದ್ರೆ ಗುಡ್ ಈಲ್ಡ್ ಅಂಡ್ ಗುಡ್ ಟೆನ್ಸೈಲ್ ಸ್ಟ್ರೆಂತ್, ಹಾರ್ಡ್ನೆಸ್ ಟಫ್ನೆಸ್ ಚೆನ್ನಾಗಿ ಇರುತ್ತೆ. ಎಲ್ಲಿ ಬಳಕೆ ಮಾಡ್ತೀವಿ? ಸ್ಪ್ರಿಂಗ್ ಸ್ಟೀಲ್ ಹೈ ಸ್ಪೀಡ್ ಟೂಲ್ಸ್ ಅಲ್ಲಿ ವೆನೇಡಿಯಂ ಇರೋದ್ರಿಂದಾನೇ ಅದು ಗುಡ್ ಹಾರ್ಡ್ನೆಸ್ ನ ಬಿಲ್ಡ್ ಮಾಡ್ತಾ ಇದೆ. ಸ್ಟೀಲ್ ಕ್ರಾಂಕ್ ಶಾಫ್ಟ್ ಟು ಲೊಕೊಮೋಟಿವ್ಸ್ ಅಂಡ್ ವ್ಯಾಗಾನ್ಸ್ ಅಂದ್ರೆ ಬಾಡಿ ಆಫ್ ಯರ್ ರೈಲ್ವೆ. ನೆಕ್ಸ್ಟ್ ಅಲಾಯ್ ಈಸ್ ಯರ್ ಟಂಗ್ಸ್ಟನ್. ಟಂಗ್ಸ್ಟನ್ ಇರುತ್ತೆ, ಕ್ರೋಮಿಯಂ ಇರುತ್ತೆ, ವೆನೇಡಿಯಂ ಇರುತ್ತೆ. ಟಂಗ್ಸ್ಟನ್ ಬಂದು 5 ರಿಂದ 18%, ಕ್ರೋಮಿಯಂ 1%, ವೆನೇಡಿಯಂ 0.7% ಇರುತ್ತೆ. ಇದರಲ್ಲಿ ಯಾಕಪ್ಪ ಅಂದ್ರೆ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಗುಡ್ ಸ್ಟ್ರೆಂತ್ ಇರುತ್ತೆ, ಅಬ್ರೇಷನ್ ರೆಸಿಸ್ಟೆನ್ಸ್, ಅಬ್ರೇಷನ್ ಅಂದ್ರೆ ಸವಿಯುವಂತದ್ದು, ರೆಸಿಸ್ಟೆನ್ಸ್ ಇರುತ್ತೆ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಡ್ರಿಲ್ಸ್, ಡೈಸ್, ಕಟರ್ಸ್ ಸವಿಬಾರ್ದು ಅಂತ ಜಾಗದಲ್ಲಿ ಟಂಗ್ಸ್ಟನ್ನಿನ ಅಂಶನ ಆಡ್ ಮಾಡ್ತೀವಿ. ಯಾಕಂದ್ರೆ ಟೂಲ್ಸ್ ಸೌದೋಗ್ತಾ ಇದ್ರೆ ವೇಸ್ಟ್ ಆಗುತ್ತೆ. ಸವಿದೀರ ಇರೋದಕ್ಕೋಸ್ಕರ ಟಂಗ್ಸ್ಟನ್ ಆಡ್ ಮಾಡೋದ್ರಿಂದ ಅಲ್ಲಿ ಸವಿಯೋದಿಲ್ಲ. ನೆಕ್ಸ್ಟ್ ಮ್ಯಾಗ್ನೀಸ್ ಅಲ್ಲಿ 10 ಇಂದ 14% ಆಡ್ ಮಾಡ್ತಾರೆ. ಕಾರ್ಬನ್ 1 ಇಂದ 1.3% ಆಡ್ ಮಾಡ್ತಾರೆ. ಈ ಆಡ್ ಮಾಡೋದ್ರಿಂದ ಏನಾಗ್ತದೆ, ಹಾರ್ಡ್ನೆಸ್ ಜಾಸ್ತಿ ಮಾಡುತ್ತೆ, ಟಫ್ನೆಸ್ ಮತ್ತೆ ಹೈ ವೇರ್ ರೆಸಿಸ್ಟೆನ್ಸ್ ಆಗುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ? ಮೈನಿಂಗು, ರಾಕ್ ಕ್ರಷಿಂಗ್ಸ್, ನೀವು ನೋಡಿದೀರಾ ಅನ್ಕೊಂತೀನಿ. ಕ್ರಷರ್ಸ್ ಅಲ್ಲಿ ಯೂಸ್ ಮಾಡುವಂತ ಎಲ್ಲಾ ಟೂಲ್ಸ್ ನ ಕೂಡ ಮ್ಯಾಗ್ನೀಸ್ ನ ಹಾಕಿರ್ತಾರೆ. ಯಾಕೆಂತಂದಾಗ ತುಂಬಾ ದೊಡ್ಡ ಕಲ್ನ ಕೂಡ ಪುಡಿ ಮಾಡ್ಬೇಕು ಅಂತಂದಾಗ ಅಲ್ಲಿ ಏನಾಗ್ತಿದೆ, ತುಂಬಾ ಹಾರ್ಡ್ ಇರ್ಬೇಕಂದ್ರೆ ಅದ್ರಲ್ಲಿ ಮ್ಯಾಗ್ನೀಸ್ ನ ಮಿಕ್ಸ್ ಮಾಡ್ಕೊಂಡಾಗ ಮೈನಿಂಗು, ಕ್ರಷಿಂಗು ಮತ್ತೆ ರೈಲ್ವೆ ಎಕ್ವಿಪ್ಮೆಂಟ್ಸ್ ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಸಿಲಿಕಾನ್ ಅಂದ್ರೆ 1 ರಿಂದ 2% ಆಡ್ ಮಾಡ್ತೀವಿ. ಕಾರ್ಬನ್ 0.1 ಇಂದ 0.4. ಸಿಲಿಕಾನ್ ನ ಯೂಸ್ ಮಾಡೋದ್ರಿಂದ ಗುಡ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಹೈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಸಿಲಿಕಾನ್ ಇರೋದ್ರಿಂದ ಕರೆಂಟ್ ಶಾಕ್ ತಡೆಗಟ್ಟುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಇನ್ ಲ್ಯಾಮಿನೇಟೆಡ್ ಕೋರ್ಸ್ ಅಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಕರೆಂಟ್ ಶಾಕ್ ಹೊಡಿದೀಗ, ಕರೆಂಟ್ ಸಪ್ಲೈನ ತಡೆಗಟ್ಟೋದನ್ನ ಅಂದ್ರೆ ನಾವು ಟಚ್ ಮಾಡಿದಾಗ ಅದು ನಮಗೆ ಪಾಸ್ ಆಗಿರೋ ತಡೆಗಟ್ಟೋದಕ್ಕೆ ಸಿಲಿಕಾನ್ಸ್ ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಅಲಾಯ್ ಇಸ್ ಕೋಬಾಲ್ಟ್. 1 ರಿಂದ 2% ನ ಯೂಸ್ ಮಾಡಿರ್ತೀವಿ. ಎಲ್ಲಿ ಯೂಸ್ ಮಾಡಿರ್ತೀವಿ? ಇದರಲ್ಲಿ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಗುಡ್ ಸ್ಟ್ರೆಂತ್, ಗುಡ್ ಕರೋಷನ್ ರೆಸಿಸ್ಟೆನ್ಸ್. ಎಲ್ಲಿ ಯೂಸ್ ಮಾಡಿರ್ತೀವಿ ಕೋಬಾಲ್ಟ್ ಅಂದ್ರೆ ಏರ್ ಕ್ರಾಫ್ಟ್ ಇಂಜಿನ್ಸ್, ಏರೋಪ್ಲೇನ್ ಅಲ್ಲಿ ಇರುವಂತ ಒಂದು ಇಂಜಿನ್ ಇರುತ್ತಲ್ಲ, ಆ ಇಂಜಿನ್ ಅಲ್ಲಿ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಈಸ್ ಗ್ಯಾಸ್ ಟರ್ಬೈನ್ಸ್ ಅಂತಂದಾಗ ಅದರಲ್ಲಿ ಕೂಡ ಕೋಬಾಲ್ಟಿನ ಅಂಶ ಇರುತ್ತೆ. ಹೈ ಸ್ಪೀಡ್ ಸ್ಟೀಲ್ HSS ಅಲ್ಲಿ ಕೋಬಾಲ್ಟ್ ಯೂಸ್ ಮಾಡ್ತೀವಿ. ಟಂಗ್ಸ್ಟನ್, ಕೋಬಾಲ್ಟ್, ವೆನೇಡಿಯಂ ಇವು ಮೂರನ್ನು HSS ಅಲ್ಲಿ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಈಸ್ ಮಾಲಿಬಿಡಮ್ ಅಲ್ಲಿ ಮೆಗ್ನೀಷಿಯಂ 0.15 ಇಂದ 0.3% ಜೊತೆಗೆ ಕ್ರೋಮಿಯಂ, ಮ್ಯಾಗ್ನೀಸ್ ಇರುತ್ತೆ. ಇದು ಗುಡ್ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಎಲ್ಲಿ ಯೂಸ್ ಮಾಡಿರ್ತೀವಿ ಅಂದ್ರೆ ಏರೋಪ್ಲೇನ್ ನಲ್ಲಿ ಮತ್ತೆ ಆಟೋಮೊಬೈಲ್ ಪಾರ್ಟ್ಸ್ ಅಲ್ಲಿ ಕೂಡ ಯೂಸ್ ಮಾಡಿರ್ತೀವಿ. ಸೊ ಈ ಒಂದು ಅಲಾಯಿಂಗ್ ಬಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಯಾವ್ದಾದ್ರು ಬರೀರಿ ಅಂದ್ರೆ ಯಾವ್ದಾದ್ರು 5ನ ಬರಿಬಹುದು, ಇಲ್ಲ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಅದನ್ನ ಬರಿಬಹುದು. ನಿಮಗೆ ತುಂಬಾ ಕಷ್ಟ ಆಗ್ತಿದೆ ನೆನ್ಪಿಟ್ಕೊಳ್ಳೋಂಗಿದ್ರೆ ಯು ಕ್ಯಾನ್ ಡ್ರಾಪ್ ದಿಸ್ ಕ್ವೆಶನ್, ನೋ ಪ್ರಾಬ್ಲಮ್. Next question is write the note on spring steel. What is the material used for manufacturing the helical spring and laminated spring, and it is why? So ಇಲ್ಲಿ 2 ಕ್ವೆಶನ್ ನ ಮಿಕ್ಸ್ ಮಾಡಿದೀನಿ. ಸ್ಪ್ರಿಂಗ್ ಸ್ಟೀಲ್ ಬಗ್ಗೆ ಸಾರಾಂಶ ಬರೀರಿ ಅಂದ್ರೆ ರೈಟ್ ದ ನೋಟ್ ಅಂತ ಕೇಳಿದೀವಿ. ಒಂದು ಕ್ವೆಶನ್ ಪೇಪರ್ ಅಲ್ಲಿ ಈ ರೀತಿ ಕೇಳಿದ್ದಾರೆ. ಮತ್ತೊಂದು ಕ್ವೆಶನ್ ಪೇಪರ್ ಅಲ್ಲಿ ವಾಟ್ ಈಸ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಹೆಲಿಕಲ್ ಸ್ಪ್ರಿಂಗ್ ಅಥವಾ ಲ್ಯಾಮಿನೇಟೆಡ್ ಸ್ಪ್ರಿಂಗ್ ಅಂತ ಕೇಳಿದ್ದಾನೆ. ಸೊ ಲ್ಯಾಮಿನೇಟೆಡ್ ಸ್ಪ್ರಿಂಗ್ಸ್ ಅಂದ್ರೆ ಗೊತ್ತಿದೆ, ನೀವು ಎಲ್ಲ ಟ್ರಾಕ್ಟರ್ ಕೆಳಗಡೆಗೆ ಒಂದು ಲೈನ್ ಆಗಿ ಒಂದು ವಿ ಶೇಪ್ ಅಲ್ಲಿ ಸ್ಪ್ರಿಂಗ್ಸ್ ನ ಜೋಡಿಸಿರ್ತಾರೆ. ದಟ್ ಈಸ್ ಯುವರ್ ಲ್ಯಾಮಿನೇಟೆಡ್ ಸ್ಪ್ರಿಂಗ್. ಹೆಲಿಕಲ್ ಸ್ಪ್ರಿಂಗ್ ನಿಮಗೆ ಗೊತ್ತಿದೆ, ನೀವು ಒಂದು ಯೂಸ್ ಮಾಡ್ತಿರಲ್ಲ ಟಿಕಲ್ ಪೆನ್ ಅಲ್ಲಿ ಸಣ್ಣದ ಸ್ಪ್ರಿಂಗ್ ಇರುತ್ತಲ್ಲ, ಸರ್ಕ್ಯುಲರ್ ಸ್ಪ್ರಿಂಗ್, ಅದನ್ನ ನಾವು ಹೆಲಿಕಲ್ ಸ್ಪ್ರಿಂಗ್ ಅಂತ ಕರೀತಾರೆ. ಸೊ ಸ್ಪ್ರಿಂಗ್ ಸ್ಟೀಲ್ ಇಸ್ ದ ನೇಮ್ ಗಿವನ್. ಸ್ಪ್ರಿಂಗ್ ಸ್ಟೀಲ್ ಅಂತ ಯಾಕೆ ಅದಕ್ಕೆ ಹೆಸರನ್ನ ಕೊಟ್ಟಿದೀವಿ ಅಂದ್ರೆ ಅದರಲ್ಲಿ ನಾವು ಸ್ಟೀಲ್ ನ ಜಾಸ್ತಿ ಯೂಸ್ ಮಾಡಿರ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಪ್ರಿಂಗ್ ಪರ್ಮನೆಂಟ್ಲಿ ಅಂಡ್ ಆಟೋಮೋಟಿವ್ ಇಂಡಸ್ಟ್ರಿಯಲ್ ಸಸ್ಪೆನ್ಷನ್ ಅಪ್ಲಿಕೇಶನ್. ಯಾಕೆ ಸ್ಪ್ರಿಂಗ್ ಸ್ಟೀಲ್ ಅಂತ ಕರಿತೀವಿ ಅಂತಂದಾಗ ಅದರಲ್ಲಿ ಪರ್ಮನೆಂಟ್ ಆಗಿ ಅದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿರೋದ್ರಿಂದ
ಸ್ಪ್ರಿಂಗ್ಸ್ ಮತ್ತೆ ಪರ್ಮನೆಂಟ್ ಆಗಿ ಆಟೋಮೋಟಿವ್ ಅಂಡ್ ಇಂಡಸ್ಟ್ರಿಯಲ್ ಸಸ್ಪೆನ್ಷನ್ಸ್, ಎಲ್ಲೆಲ್ಲಿ ಸಸ್ಪೆನ್ಷನ್ ಇರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಬೈಕ್ ಮೇಲೆ ಹೋಗ್ತಿರ್ತೀರಾ, ನಿಮ್ಮ ಒಂದು ಸೀಟ್ ಪಕ್ಕದಲ್ಲಿ ಎರಡು ಕಡೆ ಎರಡು ಸ್ಪ್ರಿಂಗ್ಸ್ ನ ಇಟ್ಟಿರ್ತಾರೆ. ದಟ್ ಈಸ್ ಲೈಕ್ ಎ ಶಾಕ್ ಅಬ್ಸರ್ವರ್. ವೈಬ್ರೇಷನ್ಸ್ ನ, ಸಸ್ಪೆನ್ಷನ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡು ಇಟ್ಟಿರ್ತಾರೆ. ಅದೇ ತರ ಕುಶನ್ಸ್ ಅಲ್ಲಿ ಕೂಡ ಇಟ್ಟಿರ್ತಾರೆ, ಬೆಡ್ಸ್ ಅಲ್ಲಿ ಇರತ್ತೆ, ನೀವು ಕಾರಲ್ಲಿ ಇರತ್ತೆ. ಪ್ರತಿಯೊಂದೊಂದು ವೈಬ್ರೇಷನ್ಸ್, ಮೋಷನ್ ಇರುವಂತದ್ರಲ್ಲೆಲ್ಲ ಯೂಸ್ ಮಾಡೋ ಸ್ಪ್ರಿಂಗ್ಸ್ ಅಲ್ಲಿ ಸಸ್ಪೆನ್ಷನ್ ಅಂದ್ರೆ ವೈಬ್ರೇಷನ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಸ್ಪ್ರಿಂಗ್ ಅಲ್ಲೆಲ್ಲ ಕೂಡ ಸ್ಟೀಲ್ ಸ್ಪ್ರಿಂಗ್ ಅಂದ್ರೆ ಸ್ಪ್ರಿಂಗ್ ಸ್ಟೀಲ್ ಇದ್ದೇ ಇರತ್ತೆ. ಅದರಲ್ಲಿ what are the different types? High carbon steel, chromium vanadium steel and silicon magnesium steel. High carbon steel ಅಲ್ಲಿ ಕಾರ್ಬನಿನ ಅಂಶ 0.6 ಇಂದ 11% ಇರುತ್ತೆ. ಸಿಲಿಕಾನ್ 0.2 ಇಂದ 0.5%, ಮ್ಯಾಂಗನೀಸ್ 0.6 ಇಂದ 11%. 780 ಇಂದ 850 ಡಿಗ್ರಿ ಹೀಟ್ ನ ಅಂಡ್ ಕ್ವೆಂಚ್ ಮಾಡಿ ಆಯಿಲ್ ಅಲ್ಲಿ ಯೂಸ್ ಮಾಡ್ತೀವಿ. ನಿಮ್ಗೆ ಈ ಕಾಂಪೋಸಿಷನ್ ಎಲ್ಲ ನೆನ್ಪಿಟ್ಕೊಳಕ್ ಬರ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಯು ಕ್ಯಾನ್ ರಿಮೆಂಬರ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಹೈ ಕಾರ್ಬನ್ ಸ್ಟೀಲ್, ಲೋಕೋಮೋಟಿವ್ಸ್, ಕ್ಯಾರೇಜಸ್, ವ್ಯಾಗಾನ್ಸ್, ವಾಲ್ಯೂಟ್ ಸ್ಪ್ರಿಂಗ್, ಕೊನಿಕಲ್ ಸ್ಪ್ರಿಂಗ್, petrol engines, inlet valves and springs. So almost all automobile ಅಂದ್ರೆ ಲೋಕೋಮೋಟಿವ್ ಅಂತಂದ್ರೆ ಟ್ರೈನ್, ಕ್ಯಾರೇಜಸ್ ಅಂತಂದ್ರೆ ಟ್ರೈನ್ ಬಾಡಿ ಬೋಗಿಗಳಿರುತ್ತಲ್ಲ, ಬೋಗಿ, ವ್ಯಾಗಾನ್ಸ್ ಅಂದ್ರೆ ರೈಲ್ವೆದು ಯಾವುದೇ ಒಂದು ಪಾರ್ಟ್ಸ್ ಇರ್ಬೋದು. ಮತ್ತೆ ವಾಲ್ಯೂಟ್ ಸ್ಪ್ರಿಂಗ್ ಅಂತಂದ್ರೆ ವಿ ಶೇಪ್ ಅಲ್ಲಿ ಸ್ಪ್ರಿಂಗ್ ಬರುತ್ತೆ. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪ್ರಿಂಗ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕಾಮನ್ಲಿ ಇಸ್ ಹೈ ಕಾರ್ಬನ್ ಸ್ಟೀಲ್. ಕ್ರೋಮಿಯಂ ವೆನಿಡಿಯಂ ಸ್ಟೀಲ್ ಅಂತಂದಾಗ ಆಟೋಮೊಬೈಲ್ ಅಂಡ್ ಏರ್ ಕ್ರಾಫ್ಟ್ ಇಂಜಿನ್ ಅಂದ್ರೆ ಆಟೋಮೊಬೈಲ್ಸ್ ಅಂದ್ರೆ ಕಾರು, ಬೈಕು ಮತ್ತೆ ಏರೋಪ್ಲೇನ್ ಅಲ್ಲಿ ಯೂಸ್ ಮಾಡುವಂತ ವ್ಯಾಲ್ವ್, ಕಾಯಿಲ್, ಸ್ಪ್ರಿಂಗ್, ಲ್ಯಾಮಿನೇಟೆಡ್ ಸ್ಪ್ರಿಂಗ್ಸ್ ಅಂದ್ರೆ ಟ್ರಾಕ್ಟರ್ ಗೆ ಯೂಸ್ ಮಾಡುವಂತದ್ದೆಲ್ಲ ಕ್ರೋಮಿಯಂ ವೆನಿಡಿಯಂ ಸ್ಟೀಲ್. ಕ್ರೋಮಿಯಂ ವೆನಿಡಿಯಂ ಸ್ಟೀಲ್ ಯಾಕಂದ್ರೆ ತುಂಬಾನೇ ಹೈ ಟೆಂಪರೇಚರ್ ಅಲ್ಲಿ ಅದನ್ನ ಹೀಟ್ ಮಾಡಿದ್ರೆ 850 ಇಂದ 870 ಡಿಗ್ರಿ ಹೀಟ್ ಮಾಡಿ ಅದನ್ನ ಯೂಸ್ ಮಾಡುತ್ತೀವಿ. ನೆಕ್ಸ್ಟ್ ಈ ಸಿಲಿಕಾನ್ ಮೆಗ್ನೀಷಿಯಂ ಸ್ಟೀಲ್. ಕಾರ್ಬನಿನ ಅಂಶ ಎಷ್ಟಿರುತ್ತೆ, ಸಿಲಿಕಾನಿನ ಅಂಶ ಎಷ್ಟಿರುತ್ತೆ, ಮೆಗ್ನೀಷಿಯಂ ಅಂಶ ಎಷ್ಟಿರುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಿಮೆಂಟ್ ಮಿಕ್ಸ್ಚರ್ಸ್, ಸಿಮೆಂಟ್ ಕ್ರಷರ್ಸ್, ಎಲಿವೇಟರ್ಸ್, ಶೋವಲ್ಸ್, ಬಕೆಟ್ಸ್, ಈ ಜೆಸಿಬಿ ಗಳೆಲ್ಲ ಯೂಸ್ ಮಾಡುವಂತ ಒಂದು ಸ್ಪ್ರಿಂಗ್ಸ್ ಇರುತ್ತಲ್ಲ, ಜೆಸಿಬಿ, ಮಿಕ್ಸರ್ಸ್, ಕ್ರಷರ್ಸ್, ಎಲಿವೇಟರ್ಸ್ ಅಂದ್ರೆ ಲಿಫ್ಟ್, ಶೋವಲ್ ಬಕೆಟ್ಸ್ ಅಂತಂದ್ರೆ ಜೆಸಿಬಿ ನಲ್ಲಿ ಇರುತ್ತಲ್ಲ ಬಕೆಟ್ಸ್, ಆ ಬಕೆಟ್ಸ್ ಗೆಲ್ಲ ಯೂಸ್ ಮಾಡುವಂತ ಸ್ಟೀಲ್ ಒಂದು ಸಿಲಿಕಾನ್ ಮೆಗ್ನೀಷಿಯಂ ಸ್ಟೀಲ್. ಸೊ ನೀವು ಇಲ್ಲಿ ಕಾಂಪೋಸಿಷನ್ ಮರ್ತೋದ್ರೂ ಪರವಾಗಿಲ್ಲ, ಅಪ್ಲಿಕೇಶನ್ಸ್ ಟೈಪ್ಸ್ ನ ನೆನ್ಪಿಟ್ಕೊಂಡು ನಿಮ್ಗೆ ಎಷ್ಟಾದ್ರೆ ಅಷ್ಟನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಆರ್ ದ ಟೂಲ್ ಸ್ಟೀಲ್? ಕ್ಲಾಸಿಫೈ ದ ಟೂಲ್ ಸ್ಟೀಲ್ ಅಂಡ್ ಎಕ್ಸ್ಪ್ಲೈನ್. ಇದು ಒಂದು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ರು. ಸೊ ಟೂಲ್ ಸ್ಟೀಲ್ಸ್ ಅಂದ್ರೆ ಏನು? ಟೂಲ್ ಸ್ಟೀಲ್ ಇಸ್ ಎ ಹೈ ಕ್ವಾಲಿಟಿ ಅಂದ್ರೆ ಟೂಲ್ ಅಂತಂದ್ರೆ ಗೊತ್ತಾಗ್ತದೆ ನಿಮ್ಗೆ, ಟೂಲ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಹೇಗಿರುತ್ತೆ ಅಂದ್ರೆ ಹೈ ಕ್ವಾಲಿಟಿ ಇರುತ್ತೆ. ಕಾರ್ಬನಿನ ಅಂಶ ಜೊತೆಗೆ ಅಲಾಯ್ ಸ್ಟೀಲ್ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಕ್ರೋಮಿಯಂ, ಮಾಲಿಬ್ಡಿಯಂ ಅಂಡ್ ವೆನಿಡಿಯಂ. ಕಾರ್ಬನಿನ ಕಂಟೆಂಟ್ ಬಂದು 0.1 ಇಂದ 1.6% ಅದರಲ್ಲಿ ಇರುತ್ತೆ. ಯಾಕೆ ಟೂಲ್ ಸ್ಟೀಲ್ ನ ಯೂಸ್ ಮಾಡ್ತೀವಿ ಅಂದ್ರೆ ಡ್ಯೂರಬಿಲಿಟಿ, ಲೈಫ್ ಜಾಸ್ತಿ ಇರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಕರೋಷನ್ ಆಗೋದಿಲ್ಲ, ಯಾವುದೇ ಒಂದು ಹೀಟ್ ಕೊಟ್ಟರು ತಡ್ಕೊಳ್ಳುವಂತ ಕೆಪಾಸಿಟಿ ಅದಕ್ಕೆ ಇರುತ್ತೆ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಕಟರ್ಸ್, ರೀಮರ್ಸ್, ಬಿಟ್ಸ್, ಯಾವುದೇ ಒಂದು ಟೂಲ್ಸ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಪ್ಲಾಸ್ಟಿಕ್ ಮತ್ತೆ ವುಡ್ ನ ಡ್ರಿಲ್ ಮಾಡೋದಕ್ಕೆ ಯಾವ್ದೆಲ್ಲ ಟೂಲ್ಸ್ ಯೂಸ್ ಮಾಡ್ತೀವೋ ದಟ್ ಈಸ್ ಕಾಲ್ಡ್ ಟೂಲ್ ಸ್ಟೀಲ್. ನೀವು HSS ಗೂ ಟೂಲ್ ಸ್ಟೀಲ್ ಗೂ ಕಂಪೇರ್ ಮಾಡಬೇಡಿ. HSS ಯೂಸ್ ಮಾಡಿರೋದು ಮೆಟಲ್ ನ ಕಟ್ ಮಾಡಕ್ಕೆ, ಈ ಟೂಲ್ ಸ್ಟೀಲ್ಸ್ ನ ಯೂಸ್ ಮಾಡಿರೋದು ಸ್ಮಾಲ್ ಮೆಟಲ್ಸ್, ಪ್ಲಾಸ್ಟಿಕ್ ಮತ್ತೆ ವುಡ್ ನ ಕಟ್ ಮಾಡೋದಕ್ಕೆ. ನೆಕ್ಸ್ಟ್ ಟೂಲ್ ಸ್ಟೀಲ್ಸ್ ಇರುವಂತ ಕ್ಲಾಸಿಫಿಕೇಶನ್: cold work tool steel, art work tool steel, high speed tool steel. So cold work tool steel ಅಲ್ಲಿ oil hardening, air hardening and high carbon steel. Hot work tool steel ಅಲ್ಲಿ chromium, tungsten, molybdenum. ಹೈ ಸ್ಪೀಡ್ ಅಲ್ಲಿ ಟಂಗ್ಸ್ಟನ್, ಮೆಲಿಬಿಡಿಯಂ ಅಂದ್ರೆ ಇದರಲ್ಲಿ ಇರುವಂತಹ ಟೈಪ್ಸ್. ಇದು ಟಂಗ್ಸ್ಟನ್ ಇರುವಂತಹ HSS ಇರುತ್ತೆ, ಮಾಲಿಬ್ಡಿಯಂ ಇರುವಂತಹ HSS ಇರುತ್ತೆ. ಹಾಟ್ ವರ್ಕ್ ಟೂಲ್ ಸ್ಟೀಲ್ ಅಲ್ಲಿ ಕ್ರೋಮಿಯಂ ಇರುವಂತಹ ಟೂಲ್ ಸ್ಟೀಲ್ ಇರುತ್ತೆ, ಟಂಗ್ಸ್ಟನ್ ಇರುವಂತಹ ಟೂಲ್ ಸ್ಟೀಲ್ ಇರುತ್ತೆ, ಮಾಲಿಬ್ಡಿಯಂ ಇರುವಂತಹ ಟೂಲ್ ಸ್ಟೀಲ್. ಡಿಫ್ರೆಂಟ್ ಅಪ್ಲಿಕೇಶನ್ ಗೆ ಡಿಫ್ರೆಂಟ್ ಮೆಟೀರಿಯಲ್ ಕಾಂಬಿನೇಷನ್ ಇರುವಂತಹ ಒಂದು ಟೂಲ್ ಸ್ಟೀಲ್ಸ್ ನ ನಾವು ತಗೊಳ್ಳೋಂತ ಸಾಧ್ಯತೆಗಳು ಇರುತ್ತೆ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಚಾಪ್ಟರ್. ಸೊ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಿಮ್ಗೆ ಎಷ್ಟು ಕ್ವೆಶನ್ಸ್ ಹೇಳಿರ್ತೀನೋ ಅಷ್ಟು ಕ್ವೆಶನ್ಸ್ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಇಟ್ ಈಸ್ ಫಾರ್ 40 ಮಾರ್ಕ್ಸ್. ಸೊ 40 ಮಾರ್ಕ್ಸ್ ಇರೋದ್ರಿಂದ 2 ಫುಲ್ ಕ್ವೆಶನ್ ಬರುತ್ತೆ. ನೀವು ಫಸ್ಟ್ ಚಾಪ್ಟರ್ ನ ಡ್ರಾಪ್ ಮಾಡಿದ್ರು ಸೆಕೆಂಡ್ ಚಾಪ್ಟರ್ ಫುಲ್ ಓದ್ಕೊಂಡ್ರೆ ಟೋಟಲಿ ನಿಮ್ಗೆ 40 ಮಾರ್ಕ್ಸ್ ಡೈರೆಕ್ಟ್ ಆಗಿ ಸ್ಕೋರ್ ಆಗುತ್ತೆ.
ಸೊ ದಟ್ ಈಸ್ ಲೆಫ್ಟ್ ಟು ಯು. ಆಪ್ಷನ್ ನಿಮಗ್ ಬಿಟ್ಟಿರುವಂತದ್ದು, ಓದೋದು ನಿಮಗ್ ಬಿಟ್ಟಿರುವಂತದ್ದು.